ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು.
ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಗೋವಿಂದ ಹರಿ ಗೋ ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭ ಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭ ಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಜಯವಾಗಲಿ ಮಹನೀಯನೇ ಈ ವಿಜಯಕ್ಕೆ ಅಭಿನಂದನೆ. ಈ ಕೀರ್ತಿ ಆನಂದ ನಿಮಗೇನೆ ಎಂದೆಂದು ಹೀಗೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಅದೇ ರೀತಿ ಸಾನ್ನಿಧ್ಯವನ್ನ ವೇದಮೂರ್ತಿ ಶ್ರೀ ವಿಶ್ವನಾಥ ಶಾಸ್ತ್ರಿಗಳು ಅಡವಿ ಸಿದ್ದೇಶ್ವರ ಮಠ ಮುನ್ನೂರು ಇವರು ವಹಿಸ್ಕೋಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವರು ಕೂಡ ಇದೇ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮುನ್ನೂರು ಇವರು ವಹಿಸ್ತಾರೆ ಸರ್. ನಿವೃತ್ತ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಾಗಲಕೋಟ್ ಇವರು ವಹಿಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನುಳಿದ ಶ್ರೀ ಆರ್.ಎನ್. ಮುನ್ನೋಳಿ ಸರ್, ಶ್ರೀ ಬಿ.ಎಂ. ನಲ್ವಾರ್ ಸರ್, ಆಗಮಿಸಿದಂತ ಎಲ್ಲ ಮಹೋನ್ನತರನ್ನ ಸರ್ವರಿಗೂ ಸ್ವಾಗತ ಕೋರೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ ಕಾರಣ ಈ ಸ್ವಾಗತ ಕಾರ್ಯಕ್ರಮವನ್ನು ಮಲ್ಲು ಜಕ್ಕಣ್ಣ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಗಳನ್ನು ನಡೆಯುತ್ತಾ ಸರ್ಕಾರಿ ಮಾಮೂಲಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಹುಲ್ಲೂರು 1992, 93, 7ನೇ ತರಗತಿ ಹಾಗೂ 1995, 96ನೇ SSLC ಸಾಲಿನ ಈ ನಮ್ಮ ಒಂದು ಗೆಳೆಯರ ಹಾಗೂ ಗೆಳತಿಯರ ಒಂದು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಈ ಒಂದು ಕಾರ್ಯಕ್ರಮದ ಈಗ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯ ಶ್ರೀ ಆನಂದ ದೇವರು ಓಲೆಮಠ ಜಮಖಂಡಿಯವರಿಗೆ ನಮ್ಮ ಗೆಳೆಯರ ಬಳಗದ ವತಿಯಿಂದ ಅವರಿಗೆ ತುಂಬ ಹೊರದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಮಾಣಿಕ್ ಕರಗಜ್ಜಿ ಅವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ಆನಂದ. ವಿದ್ಯಾರ್ಥಿ ಬಳಗದ ವತಿಯಿಂದ ಒತ್ತುವರಿದ ಸ್ವಾಗತವನ್ನು ಕೋರುತ್ತೇನೆ. ಪೂರ್ವಜರಿಗೆ ಮಾಣಿಕ್ ಸೌದೂರ್ ಅವರು ಪುಷ್ಪವನ್ನು ಕೊಡಬೇಕೆಂದು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಇವರಿಗೂ ಸಹಿತ ನಾನು ನಮ್ಮ ಈ ಗೆಳೆಯರ ವೃಂದದ ವತಿಯಿಂದ ತುಂಬ ಹೋದಾಗ ಸ್ವಾಗತವನ್ನು ಕೋರುತ್ತೇನೆ. ಪೂಜಾರಿ ಗುರುಗಳಿಗೆ ಮಾರುತಿ ಜನ ಅವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ ನಮ್ಮ ಪ್ರೌಢಶಾಲಾ ವಿಭಾಗದ
ಎಸ್ ಎಚ್ ಕಳಸನಿ ಸ್ವಾಗತವನ್ನು ಕೋರುತ್ತೇನೆ. ಕಳಸನಿ ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲಾ ವಿಭಾಗದ ಹಿರಿಯ ಸಿಬ್ಬಂದಿಗಳಾದಂಥ VR ಅವರು ಪುಷ್ಪವನ್ನು ಕೊಟ್ಟು ಸ್ವಾಗತವನ್ನು ಕೋರಬೇಕೆಂದು ತಮ್ಮಲ್ಲಿ. ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ SM ಅಂಬಿ ಬರವಣಿಗೆ ನಮ್ಮ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅಂಬಿ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಗುರುಗಳಾದಂಥ MH ಆನಂದಿನಿಗಳವರಿಗೆ ನಮ್ಮ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಪ್ರಾಥಮಿಕ ಶಾಲಾ ವಿಭಾಗದ ಗುರುಗಳಾದಂಥ PM ನಾಲ್ವಾರು ಗುರುಗಳಿಗೆ ನಮ್ಮ ವಿದ್ಯಾರ್ಥಿಗಳ ಬಳಗದಿಂದ ಶಾಸಕರು ಒಂದು ಯೋಜನೆ ನಮ್ಮ ವಿದ್ಯಾರ್ಥಿಗಳ ಬಳಗದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರ ಪತ್ರಸಂಖ್ಯೆಗಳಿಗೆ ಅನ್ನಕ್ಕ ತವರು ಪುಷ್ಪವನ್ನು ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ ಗುರುಗಳಾದಂಥ RS ಮುನ್ನೋಳಿ ಗುರುಗಳಿಗೆ ನಮ್ಮ ವಿದ್ಯಾರ್ಥಿಗಳ ಗುರುಗಳಾದಂಥ IP ರಾಘವ್ ಗುರುಗಳಿಗೆ ನಮ್ಮ ಗೆಳೆಯರ ಗುರುಗಳಿಗೆ ನಮ್ಮ ಗೆಳೆಯರ ವತಿಯಿಂದ ತುಂಬ ಸ್ವಾಗತವನ್ನು ಕೋರುತ್ತೇನೆ. MP ಕುಲಕರ್ಣಿ ಗುರುಗಳಿಗೆ ನಮ್ಮ ಗೆಳೆಯರ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಓಣಿ ಗುರುಗಳಿಗೆ ಚಂದ್ರ ಮಂಗಳವಾರಕ್ಕೂ ಸ್ವಾಗತವನ್ನು ಕೋರಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ಶಕ್ತಿ ಮಂಡಲವು ಗುರುಗಳಿಗೆ ನಮ್ಮ ಗೆಳೆಯರ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಶಕ್ತಿ ಮೇಡಮ್ ಅವರಿಗೆ ಉಮಾ ಅರವೈ ಮಠ ಅವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತವನ್ನು ಕೋರಬೇಕೆಂದು ತಮ್ಮಲ್ಲಿ ವಿನಂತಿ. ನಮ್ಮ ಗೆಳೆಯರ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಮನೆ ಗುರು ಬಸವರಾಜ್ ಮರಗುಳೆಯವರು ಸಹಿತ ನಮಗೆ ಗೆಳೆಯರ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಗೆಳೆಯರ ಬಳಗದ ವತಿಯಿಂದ ಪತ್ರಿಕಾ ಮಾಧ್ಯಮದವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುತ್ತೇನೆ. ಅವರಿಗೂ ಸಹಿತ ನಾನು ಗೆಳೆಯರ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಮುಂದಿನ ಕಾರ್ಯಕ್ರಮವನ್ನು ರಾಜು ಚಿಮ್ಮಡ್ ಹಾಗೂ ಪ್ರಶಾಂತ್ ಭೋಟಿ ಅವರು ನಡೆಸಿಕೊಡಲು ಅವರಿಗೆ ಕೇಳಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂಥ ಶ್ರೀ ಮಲ್ಲಪ್ಪ ಚಕ್ಕಣ್ಣವರಿಗೆ ಧನ್ಯವಾದಗಳು. ಈಗ ಎಲ್ಲರೂ ಎಸೆದದ್ದು ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶೋಭೆ ವಿನಂತಿಸುವ ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಗುರು ವಿಷ್ಣು ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೇ, ಬಯಲು DK ಸಾವಳಗಿ ಚಿಕ್ಕಯ್ಯ ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಚಪ್ಪಾಳೆ ಮುಖಾಂತರ ಅವರಿಗೆ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಧರ್ಮ ಭಾರತ ಧರ್ಮ, ನನ್ನ ಕುಲ ಕನ್ನಡ ಕುಲ, ನನ್ನ ಯಾಗ ಸೇವಾ ಯಾಗ, ನನ್ನ ಪಕ್ಷ ಭಕ್ತಿ ಪಕ್ಷ, ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಜೈಕಾರ ಮಾನವೀಯತೆ ಜೈಕಾರ, ನನ್ನ ಈಶ್ವರ ಶ್ರೀ ಗುರು ಬಸವೇಶ್ವರ. ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನ, ಎನ್ನ ಆರಾಧ್ಯ ಗುರುದೇವ ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನ, ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿ, ವಿಶೇಷವಾಗಿ ಸರ್ಕಾರಿ ಮಾದರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮುನ್ನೂರು 1992-93ನೇ ಸಾಲಿನ 7ನೇ ತರಗತಿ ಮತ್ತು 1995-96ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿನಿಯರ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಮೂರ್ತಿ ಶ್ರೀ ವಿಶ್ವನಾಥ ಶಾಸ್ತ್ರಿಗಳು, ಶ್ರೀ ಅಡವಿ ಸಿದ್ದೇಶ್ವರ ಮಠ ಹುನ್ನೂರು ಪೂಜ್ಯರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ಎಸ್.ಎನ್. ಕೋಳೂರು ಸರ್ ಅವರಿಗೆ, ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶಶಿಧರ್ ಪೂಜಾರಿ ಅವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ಸೇರಿರ್ತಕ್ಕಂಥ ಪ್ರಾಥಮಿಕ ಶಾಲಾ ವಿಭಾಗ ಹಾಗೂ ಪ್ರೌಢಶಾಲಾ ವಿಭಾಗದ ಎಲ್ಲ ಶಿಕ್ಷಕ ವೃಂದಕ್ಕೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಇವರ ಕೈಯಲ್ಲಿ ಕಲಿತು ಇವತ್ತು ಬಹಳ ಎತ್ತರ ಮಟ್ಟದೊಳಗೆ ನೀವೆಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಅವರ ಶಿಷ್ಯ ವೃಂದಕ್ಕೆ ಅವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ವಿಶೇಷವಾಗಿ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಜಮಖಂಡಿಯ ದೃಶ್ಯ ಮಾಧ್ಯಮದವರಾಗಿರ್ತಕ್ಕಂಥ ಆತ್ಮೀಯರಾದ ನಮ್ಮ ಯಶವಂತನ ಕಲ್ಲೂತಿ ಅವರಿಗೆ, ನಮ್ಮ ಹನುಮಂತನವರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ವಿಶೇಷವಾಗಿ ಸುಮಾರು ಇದು ಒಂದು ಭಾಳ ಹೃದಯಸ್ಪರ್ಶಿ ಕಾರ್ಯಕ್ರಮ ಇದು. ಯಾಕಂತಂದ್ರೆ ನೀವು ಇವ್ರ ಕೈಯಾಗ ಕಲಿತು ಎಷ್ಟು ವರ್ಷ ಆಗಿದೆ ಅಂದ್ರೆ ಸುಮಾರು ಒಂದು 30 ವರ್ಷ ಆಗಿರ್ಬೇಕು. 33 ವರ್ಷ, ನನಗಿನ್ನೂ 24 ವಯಸ್ಸು. ನಿಮ್ಮನ್ನೆಲ್ಲ ಇಲ್ಲಿ ಕೂಡಿ ನೋಡೋದು, ಇದ್ರ ನಡುವಾಗ ನಾ ಕುಂತೀನಲ್ಲ, ಇದನ್ನ ನೋಡಕತ್ತೀನಲ್ಲ, ಇದು ದೊಡ್ಡ ಅದ್ಭುತ ನನ್ನ ಜೀವನದೊಳಗಿರುತ್ತೆ. ಯಾಕಂದ್ರೆ ನಾವು ಬೇರೆ ಕಾರ್ಯಕ್ರಮಗಳು 100 ಕಾರ್ಯಕ್ರಮ ಮಾಡ್ಬೋದು, ಆ ಊರೊಳಗೆ ದೊಡ್ಡ ಸಂಘಟನೆ ಮಾಡಿ ಎಲ್ಲರನ್ನು ಕೂಡಿಸಿ, ಹಿರಿಯರನ್ನು ಕೂಡಿಸಿ, ಯುವಕರನ್ನು ಕೂಡಿಸಿ, ಎಲ್ಲರನ್ನು ಕೂಡಿಸಿ ಕಾರ್ಯಕ್ರಮ ಮಾಡೋದು ನಿಜವಾದ ಅದ್ಭುತ ಅಲ್ಲ. ನೀವು 33 ವರ್ಷ ಆದ್ರೂ ಸಹಿತ ನೀವೆಲ್ಲೋ ಹೋಗಿರಿ, ನೀವೆಲ್ಲೋ ಗಂಡನ ಮನೆಗೆ ಹೋಗಿರಿ, ಆದ್ರೆ ಇವರೆಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲೋ ಗುರುಗಳಿರ್ತಿರ್ತಕ್ಕಂಥ ಎಲ್ಲಾ ಗುರುಗಳನ್ನ ಸೇರಿ ಈ ಕಾರ್ಯಕ್ರಮ ಮಾಡಕತ್ತಿರಲ್ಲ. ಇದು ಎಂತ ಕಾರ್ಯಕ್ರಮ ಅಂತಂದ್ರ ನಿಮ್ಮ ಜೀವನದೊಳಗ ಸುವರ್ಣ ಅಕ್ಷರಗಳಿಂದ ಬರೆದಿರುವಂತ ಕಾರ್ಯಕ್ರಮ. ನಾ ಕಲಿತ ಶಾಲೆ, ನನಗ ಕಲಿಸಿದ ಗುರುಗಳು ಅನ್ನುವಂತ ಹೃದಯದೊಳಗೆ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ಲ, ನಿಜವಾಗೂ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. ನೋಡ್ರಿ, ಎಲ್ಲರೂ ಎಷ್ಟು ಚಂದ ನೀವೆಲ್ಲ ತಲೆ ಮ್ಯಾಗ ಮಹಾರಾಜರ ಪೇಟ ಸುತ್ತಿಗೆಯಿಂದ ಎಲ್ಲರೂ ಒಂದ ಡ್ರೆಸ್ಗಳು ಹಾಕಿ ಎಷ್ಟು ಅದ್ಭುತ ನೀವೆಲ್ಲ ಇವತ್ತು ಕಾಣಕತ್ತೀರಿ. ಜೀವನದೊಳಗೂ ಸಹಿತ ನೀವೆಲ್ಲರೂ ಸಹಿತ ಯಶಸ್ವಿಯಾಗಿರಿ. ಇವತ್ತಿನ ದಿನಮಾನದೊಳಗೆ ಏನೋ ನಿಮ್ಮಲ್ಲಿ ಏನೂ ಇಲ್ಲ, ನೀವೆಲ್ಲ ಖಾಲಿ ಪೇಪರ್ ಇದ್ರಿ. ಖಾಲಿ ಪೇಪರ್ ಇದ್ದದನ್ನ ನಿಮ್ಮ ಜೀವನದೊಳಗೆ ಇವ್ರ ಅಕ್ಷರವನ್ನ ಬರೆದು ನಿಮ್ಮ ಜೀವನಕ್ಕ ಒಂದು ಕಿಮ್ಮತ್ ಬರಂಗ್ ಮಾಡಿದವ್ರು ಯಾರಂತಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಶಿಕ್ಷಕರು. ಒಬ್ಬೊಬ್ರು ಹಂಗ ಕಾಟೆವಾಡಿ ಕುದುರೆ ಗಣ್ಣ ಕಾಣಕತ್ತೀವಿ ನಾವು. ಹೆಂಗಂತಂದ್ರೆ ಒಂದು ಆಸ್ಥಾನದೊಳಗ ಎಲ್ಲ ಕುದುರೆಗಳು ಇತ್ತು. ಆ ಆಸ್ಥಾನದೊಳಗ ಕುದುರೆ ಒಬ್ಬ ಪ್ರಧಾನ ಮಂತ್ರಿ ಆ ಕುದುರೆ ನೋಡಕ್ ಹೋದ. ಎಲ್ಲ ಕುದುರೆಗಳು ಹೆಂಗದಾವ, ಕ್ಷೇಮ ಅದಾವ ಇಲ್ಲೋ ಅಂತ ತಿಳ್ಕೊಂಡು ಆ ಕುದುರೆ ನೋಡಕ್ ಹೋದಾಗ ಆಮೇಲೆ ಅಲ್ಲೊಂದು ಏನು ಸಮಸ್ಯೆ ಆಗಿತ್ತಂದ್ರೆ ಎಲ್ಲಾ ಕುದುರೆಗಳು ಏನ್ ಮಾಡಾಕತ್ತಿದ್ರು ಅಂದ್ರೆ ಕುಂಟ್ಕೋತ ಅಡ್ಡಾಡಕತ್ತಿದ್ರು. ಅವಾಗ ಆ ಪ್ರಧಾನ ಮಂತ್ರಿ ಹೋಗಿ ರಾಜ ಹೇಳಿದ, ರಾಜರೇ, ನಮ್ಮ ಆಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಕುದುರೆಗಳು ಕುಂಟ್ಕೋತ ಅಡ್ಡಾಡಕತ್ತಾವು,
ಅಂತ ತಿಳ್ಕೊಂಡು ರಾಜ ಹೇಳಿದಾಗ ಆ ರಾಜ ಬಂದು ನೋಡ್ತಾನಂತ. ಯಾಕೆ ನಮ್ಮ ಆಸ್ಥಾನದೊಳಗೆಲ್ಲ ಕುದುರೆಗಳು ಕುಟ್ಕೋತ ಅಡ್ಡಾಡಕಂತ ಅಂತ ತಿಳ್ಕೊಂಡು ಆ ರಾಜ ಬಂದು ಅಲ್ಲಿ ನೋಡಿದಾಗ ಅಲ್ಲಿ ಒಂದು ಸಮಸ್ಯೆ ಏನಾಗಿರುತ್ತಂದ್ರ, ಯಾಕೆ ಕುದುರೆಗಳು ಕುಟ್ಕೋತ ಓಡಾಡಕತ್ತಿದ್ವು ಅಂತಂದ್ರ ಆ ಕುದುರೆಗಳಿಗೆ ಏನ್ ಟ್ರೈನಿಂಗ್ ಕೊಡೋದಿದ್ನಲ್ಲ ಅವ ಏನಿದ್ನ ಅಂತಂದ್ರ ಅವ ಕೊಂಡಿದ್ದ. ಅವನು ನೋಡಿ ಉಳಿಕಿದ ಕುದುರೆಗಳು ಏನ್ ಮಾಡಕತ್ತಿದ್ದು ಕುಟ್ಕೊಳ್ಳೋ ಅಂತ ಅಡ್ಡಾಡಕತ್ತಿದ್ದು. ಇದನ್ನ ಯಾಕೆ ಹೇಳಿದ್ನೆ ಅಂತಂದ್ರ, ನೀವಿಟ್ಟು ಸ್ಪೀಡ್ ಕಾಟೆವಾಡಿ ಕುದುರೆ ಹೆಂಗ ಓಡುವಂತ ಒಂದು ವ್ಯಕ್ತಿಗಳು ನೀವೆಲ್ಲರೂ ಸಹಿತ ಆಗಿರ ಅಂತಂದ್ರ ನಿಮಗೆ ಟ್ರೈನಿಂಗ್ ಕೊಡುವಂತ ಶಿಕ್ಷಕರು ಬಹಳ ಉತ್ತಮರಿದ್ರು ಅಂತಕ್ಕಂಥದ್ದನ್ನೆಲ್ಲ ಅರ್ಥ ಮಾಡ್ತಾರೆ. ಅವ್ರಿಗೂ ವಯಸ್ಸಾದರೂ ಸಹಿತ ಅವ್ರ ಮುಖದೊಳಗ ಖುಷಿ ನೋಡ್ರಿ, ಎಲ್ಲರ ಮುಖದೊಳಗ ಎಷ್ಟು ಖುಷಿ ಆಗತ್ತೆ ಅಂತಂದ್ರ ನಿಮ್ಮನ್ನ ಅವಾಗಿಂದ ನೆನಪು ಮಾಡ್ಕೊಂಡು ಅವ್ರು ಖುಷಿ ಪಡಕತ್ತಾರ ಅವ್ರೆಲ್ಲರೂ ಸಹಿತ. ಇದ ನಿಜವಾದ ಅದ್ಭುತ ಕ್ಷಣ ಎಲ್ಲರೂ ಸಹಿತ. ಅವ್ರಿಗೆ ನೀವು ಏನ್ ಬೇಕಾದ್ಕೊಂಡ್ರೆ ಖುಷಿ ಆಗ್ತದೆ ಇಲ್ಲ ಗೊತ್ತಿಲ್ಲ. ಅವ್ರಿಗೆ ನೀವು ಈಗ ಶಾಲ್ ಹಾಕ್ರಿ, ಮಾಲೆ ಹಾಕ್ರಿ, ದೊಡ್ಡ ಹೂವ ಹಾಕ್ರಿ, ಅವಾಗ ಈ ಕೊಡ್ತಿರ್ತಕ್ಕಂಥ ಶಿಕ್ಷಕರಿಗೆ ಖುಷಿ ಆಗ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಜೀವನದೊಳಗ ನೀವೆಲ್ಲರೂ ಸಹಿತ ಯಶಸ್ವಿ ಆಗಿರಲ್ಲ, ಅದೇ ಅವ್ರ ಜೀವನಕ್ಕೂ ದೊಡ್ಡ ಕೊಡುಗೆ ಅಂತಕ್ಕಂಥದ್ದೆಲ್ಲ ಅರ್ಥ ಮಾಡ್ಬೋದು. ಇವತ್ತು ಜೀವನದೊಳಗ ಯಾರು ಏನು ಬೆಳೆದ್ರು ಕಾಲ್ ಜಗ್ಗೋರು ಬಹಳ ಜನ ಇರ್ತಾರೆ. ಎಲ್ಲಾ ಕ್ಷೇತ್ರದೊಳಗೂ ಯಾವ್ದೋ ಕ್ಷೇತ್ರ ಇರ್ಲಾಕ ಅವ್ರವ್ರ ಕಂಡ್ರೆ ಅವ್ರಿಗವ್ರಿಗೆ ಬರಂಗಿಲ್ಲ. ಪೊಲೀಸರು ಕಂಡ್ರೆ ಆಗಿ ಬರಂಗಿಲ್ಲ, ಶಿಕ್ಷಕರ ಕಂಡ್ರೆ ಆಗಿ ಬರಂಗಿಲ್ಲ, ನಮ್ಮಂತ ಸ್ವಾಮಿಗಳು ನಮ್ ಕಂಡ್ರೆ ನಮಗ ಆಗಿ ಬರಂಗಿಲ್ಲ. ಈಗ ನಮ್ಮ ಒಳಗ ಬೆಳಗ್ತಾರ, ನಮ್ಮ ಒಳಗ ಜಗ ಬೆಳಗ್ತಾರೆ. ಅಂದ್ರೆ ಯಾವ್ದ ಕ್ಷೇತ್ರ ಆಗಿಲ್ಲಾಕ ಎಲ್ಲಾ ಕ್ಷೇತ್ರದೊಳಗೂ ಕಾಲ್ ಜಗ್ಗೋರ ಇರ್ತಾರ. ಆದ್ರೆ ನಾವೊಂದು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಏಳಿಗೆಯನ್ನ ಬಯಸುವಂತ ಈ ಜಗತ್ತಿನೊಳಗ ಎರಡು ಜೀವಿಗಳದಾವ. ಅವು ಯಾವತ್ತಂದ್ರ ನಮಗ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ಅದನ್ನ ಬಿಟ್ರ ಅದು ನಮಗ್ ಕಲಿಸಿರ್ತಕ್ಕಂಥ ಗುರುಗಳು ಮಾತ್ರ ನಮ್ಮ ಏಳಿಗೆಯನ್ನು ಬಯಸಿ ಖುಷಿ ಪಡುವಂತಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ. ಅವರು ಇವತ್ತ ಬಹಳ ಖುಷಿಯಾಗಿ ನಿಮ್ಮೆಲ್ಲರಿಗೂ ಸಹಿತ ಆಶೀರ್ವಾದ ಮಾಡಿದ್ದಾರೆ. ನೀವು ಅಷ್ಟ ಚಂದ ಅವರ ಅಭಿನಂದನೆ ಸಲ್ಲಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರ. ನೀವು ಬಹಳ ವರ್ಷದ ನಂತರ ನೀವೆಲ್ಲ ಗೆಳತಿಯರು ನೀವೆಲ್ಲರೂ ಸಹಿತ ಸೇರಿದ್ದೀರ. ಅವಾಗ ಹೆಂಗಿತ್ತು, ಈಗ ಹೆಂಗದ? ಅವಾಗ ನಿಮ್ಮ ಶಿಕ್ಷಣ ಪದ್ಧತಿ ಬೇರೆ ಇತ್ತು. ಅವಾಗೆಲ್ಲ ಚಳಿ ಚಮ್ ಹೊಡೆದಾಗಿರ್ಲಿ ಅವರು ಬೇಸ್ ಹೊಡೆದಾರ ಅಂತ ಹಿಂಗೆ ಈಗಾಗಿಲ್ಲ. ಸಾಲಿ ಮಾಸ್ತರ್ ಏನ್ರ ಹೊಡೆದಂತಂದ್ರ ಕಂಪ್ಲೇಂಟ್ ಅವ್ರ ಹೆಸರ ಮೇಲೆ ಹುಡುಗರ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಿಡ್ತಾರೆ. ಅವಾಗ ಬೇರೆ ಶಿಕ್ಷಣ ಪದ್ಧತಿ ಇತ್ತು. ಆದ್ರೆ ಇವಾಗೆಲ್ಲ ಬಹಳ ಕಾಲ್ಮಾನ ಅಂತಕ್ಕಂಥದ್ದು ಈಗೆಲ್ಲ ಚೇಂಜ್ ಆಗ್ಬಿಟ್ಟದ. AI ಟೆಕ್ನಾಲಜಿ ಎಲ್ಲವೂ ಸಹಿತ ಈಗೆಲ್ಲ ಸ್ಮಾರ್ಟ್ ಕ್ಲಾಸ್ ಬಂದ್ಬಿಟ್ಟವ. ಏನಂದ್ರೆ ಈ ಕಡೆ ನೋಡಿ, ನೀವೆಲ್ಲ ಅವಾಗಿನ ಕಾಲದೊಳಗ ಶಿಕ್ಷಣ ಕಲ್ತಿರಲ್ಲ, ನೀವ ನಿಜವಾದ ಪುಣ್ಯವಂತರು. ಯಾಕಂದ್ರೆ ನಮ್ಮ ಜೀವನದೊಳಗೆ ನಾವು ಸಣ್ಣವರಿದ್ದಾಗ ಹೇಳ್ತಿರ್ತೀನಿ, ಸಣ್ಣವರಿದ್ದಾಗ ಹಣ್ಣು ಕೊಡೋರದ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡೋರು ಬಹಳ ಜನ ಅದ. ಈಗ ಹೆಣ್ಣು ಕೊಡೋರ ಕಡಿಮೆ ಆಗಿರ್ಬೇಕು, ಹೆಣ್ಣ ಕೊಡೋದಾಗ್ಯಾವ. ಯಾವ 30-40 ವರ್ಷ ಆದ್ರೆ ಹೆಣ್ಣ ಸಿಗಲಾಗ್ಯ ಇವತ್ತು. ಅದರ ಸಲುವಾಗಿ ಅದ್ರಾಗ ನಮ್ಮ ರೈತರಿಗೂ ಹೆಣ್ಣು ಕೊಡಲಾಗ್ಯಾರ. ಇದು ಬಹಳ ದುರಾದೃಷ್ಟ ನಮ್ಮ ದೇಶದ. ಅದ್ರ ಬಗ್ಗೆ ಮಾತಾಡೋಣ ಅಂತ. ಹಣ್ಣು ಕೊಡೋರದ, ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರ, ಸತ್ತ ಮೇಲೆ ಇದು ಎಲ್ಲರಿಗೂ ಗೊತ್ತದ. ಸತ್ತ ಮೇಲೆ ಮಾನ ಕೊಡೋರ ಅಂತ ಎಷ್ಟು ಚಂದ ಹೇಳ್ತೇವೆ. ಆದ್ರೆ ಅರ್ಥ ಮಾಡ್ತಾರೆ, ಈಗ ಸತ್ತಾಗ ಮಾನ ಕೊಡೋರ್ಕಿಂತ ಇದ್ದಾಗ ಮಾನ ಕೊಡೋರು ಬಹಳ ಜನ ಅದಾರ. ಇದು ಬಹಳ ಎಚ್ಚರಿಕೆಯಿಂದ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇನ್ನೊಬ್ಬರಿಗೆ ಒಳ್ಳೇದಾಗ್ತದ ಅಂತಂದ್ರ, ಒಬ್ಬ ಚಲೋ ಕಾರ್ ತಗೊಂಡಾನ ಅಂತಂದ್ರ ಖುಷಿ ಪಡೋರ್ಕಿಂತ ಅವ್ರ ಗಾಡಿ ಯಾವಾಗ ಪಂಚರ್ ಆಗ್ತದಂತ ಕಾಯೋರು ಬಹಳ ಜನ ಅದಾರ. ಒಂದ್ ಮನಿ ಕಟ್ಟ್ಯಾರ ಅಂತಂದ್ರ ಅವ್ರ ಮನಿಗೆ ಹೋಗಿ ಒಂದು ಗಿಫ್ಟ್ ಕೊಟ್ಟು ಕಂಗ್ರಾಚುಲೇಷನ್ ಹೇಳೋರ್ಕಿಂತನೂ ಅವ್ರ ಮನಿ ಮ್ಯಾಗ ಮಾಟ ಮಾತ್ರ ಮಾಡಿಸೋರು ಬಹಳ ಜನ ಆಗ್ಯಾರ. ಎಲ್ಲ ಈಗ ಕಾಲ ಚೇಂಜ್ ಆಗ್ಯದ. ನಾ ಏನ್ ಹೇಳಾಕ್ತೀನಿ, ಇದ್ದಾಗ ಮನ ಕೊಡೋರು ಅದಾರ, ಆದ್ರೆ ಸಣ್ಣವರಿದ್ದಾಗ ಹೆಣ್ಣು ಕೊಡೋರು, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡೋರು, ಸತ್ತಾಗ ಮಣ್ಣು ಕೊಡೋರು ಅದಾರ. ಆದ್ರೆ ನಾವು ಬದುಕಿದ್ದಾಗ ನಮ್ಮೆಲ್ಲರ ಬದುಕಿಗೆ ಬಣ್ಣ ಜ್ಞಾನದ ಕಣ್ಣು ಕೊಡೋರು ಯಾರು ಅಂತಂದ್ರೆ
ಇಂಥ ಶಿಕ್ಷಕರು ಮಾತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಅಂಥ ಶಿಕ್ಷಕರಿಗೆ ಒಂದು ಗೌರವ ಸಲ್ಲಿಸುವಂತ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ನೀವೆಲ್ಲರೂ ಸಹಿತ ಮಾಡ್ತಾ ಇದ್ದೀರಾ. ನೀವು ಆ ಗುರುಗಳಿಗೆ ತೋರಿಸುವಂತ ಪ್ರೀತಿ ಭಕ್ತಿಯನ್ನು ನೋಡಿ ನನಗಂತೂ ಬಹಳ ಆನಂದ ಆಯ್ತು. ನಿಮ್ಮೆಲ್ಲರನ್ನ ನೋಡಿ ಹಿಂಗ ಒಳ್ಳೇದಾಗ್ಲಿ, ಅವರ ಆಯುಷ್ಯ ಇನ್ನೂ ಹೆಚ್ಚಿಗಾಗ್ಲಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ನೀವು ಅವ್ರನ್ನೆಲ್ಲ ನೋಡಿರಿ ಅಂದ್ರೆ ಮತ್ತೆ ಚಾರ್ಜ್ ಆದಂಗೆ ನೀವೆಲ್ಲ ಅವರೆಲ್ಲ ನಾವೆಲ್ಲ ಹೇಳ್ತಿರ್ತೇವೆ ಬೂಸ್ಟ್ ಆಫ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳ್ತೇವೆ. ಆದ್ರೆ ನಿಮ್ಮ ಎನರ್ಜಿ ನಿಮ್ಮ ಬೂಸ್ಟ್ ಯಾರು ಅಂತಂದ್ರೆ ಇಲ್ಲಿ ಗೊತ್ತಿರ್ತಕ್ಕಂಥ ಶಿಕ್ಷಕರೇ ನಿಮ್ಮೆಲ್ಲರ ಬೂಸ್ಟ್ ಅಂತಕ್ಕಂಥ ನೀವೆಲ್ಲ ಅರ್ಥ ಮಾಡ್ಕೊಂಡು ಅವ್ರು ನೋಡಿ ಮತ್ತೆ ನಿಮ್ಮ ಜೀವನದೊಳಗೆ ಮತ್ತೆ ನೀವೆಲ್ಲರೂ ಸಹಿತ ಇನ್ನೂ ಎತ್ತರ ಮಟ್ಟದೊಳಗೆ ಬೆಳೀರಿ. ನಿಮ್ಮ ಸಂಘಟನೆ ಈಗೇನು ಕೂಡ್ಕೊಂಡಿರಲ್ಲ ಇದು ಇಲ್ಲಿಗೆ ಮುಕ್ತಾಯ ಆಗ್ಬಾರ್ದು. ಈ ಕಾರ್ಯಕ್ರಮ ಮುಕ್ತಾಯ ಆದ ಬಳಿಕ ಈ ಸಂಘಟನೆ ಮುಕ್ತಾಯ ಅಲ್ಲ, ಇಲ್ಲಿಂದ ನಿಜವಾಗ್ಲೂ ಪ್ರಾರಂಭ ಅಂತಕ್ಕಂಥ ನೀವೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿ ವರ್ಷದಾಗ ಒಂದ್ಸತ ನೀವೆಲ್ಲರೂ ಕೂಡಬೇಕು, ಚಂದ ಊಟ ಮಾಡ್ಬೇಕು, ಚಂದ ಹಳೆ ನೆನಪುಗಳನ್ನು ಮತ್ತೆ ಮಾತಾಡೋದು. ಏನು ಜೀವನದೊಳಗೆ ಏನೇನು ತಗೊಂಡೋದು ಎಲ್ಲವೂ ಇಲ್ಲೇ ಬಿಟ್ಟು ಹೋಗೋದಲ್ಲ. ಆದ್ರೆ ಅದ್ಭುತ ಕ್ಷಣಗಳು ಏನದಾವಲ್ಲ ನಮ್ಮ ಹಳಿ ಕ್ಷಣಗಳು ಅವೆಲ್ಲ ಮೆಲುಕಾಗುವಂತ ಮುಂದಿನ ಜೀವನಕ್ಕೆ ನಾವೆಲ್ಲ ಪಾದಾರ್ಪಣೆ ಮಾಡ್ಕೊತ ಹೊಂಟ್ರೆ ನಮ್ಮೆಲ್ಲರ ಜೀವನ ಬಹಳ ಸುಖಮಯವಾಗಿರ್ತದೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಹೇಳ್ತಾ ಎಲ್ಲರಿಗೂ ಒಳ್ಳೇದಲ್ಲಿ. ನಾ ಇನ್ನು ಇರ್ಬೇಕಾಗಿತ್ತು ಫೋನ್ ಬರಾಕತ್ತಾವ. ಈಗ ಮೊದಲಕ್ಕೆ ಹೋಗಿದ್ದೆ ನಾನು, ಅಲ್ಲಿ ಮೆರವಣಿಗೆ ಒಳಗಿದ್ದೆ, ಇನ್ನು ವೇದಿಕೆ ಕಾರ್ಯಕ್ರಮ ಇತ್ತು. ಮತ್ತೆ ನಮ್ಮ ಚಿಕ್ಕ ತರಬೇತಿ ಮಠ ಸ್ವಾಮಿಗಳು ಮತ್ತೆ ಫೋನ್ ಮಾಡ್ತಿದ್ರು, ಬರೀ ನಿಮ್ಮ ಸಲುವಾಗಿ ಕಾಯಕತ್ತೆ ಹೊಂದಿರ್ಕ ಮತ್ತೆ ಆ ಕಾರ್ಯಕ್ರಮ ಕರ್ತಕ್ಕ ನಿಲ್ಲಿಸಿ ಮತ್ತೆ ಈ ಕಾರ್ಯಕ್ರಮ ಬಂದಿ ಮತ್ತೆ ಈಗ ಒಳ್ಳೆ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕು. ಫೋನ್ ಮೇಲೆ ಫೋನ್ ಬರ್ತಾ ಇದ್ದಾವೆ. ಆದ್ರೆ ಈ ಕಾರ್ಯಕ್ರಮ ಬಂದು ನಿಮ್ಮೆಲ್ಲರೂ ನೋಡಿ, ಇಲ್ಲಿ ಕುಳಿತಿರ್ತಕ್ಕಂಥ ಶಿಕ್ಷಕರು ನೋಡಿ ನನಗಂತೂ ಬಹಳ ಆನಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನ ನಿಮ್ಮೆಲ್ಲರಿಗೆ ಹೇಳಿ ಈ ಸಂಘಟನೆ ಹಿಂಗೆ ಶಾಶ್ವತವಾಗಿ ಉಳಿಲಿ. ಮುಂದೆ ನಿಮ್ಮ ಸಂಘಟನೆ ಮೂಲಕ ಇನ್ನೂ ಸಮಾಜದ ಹಲವಾರು ಸಮಾಜಮುಖಿ ಕೆಲಸಗಳು ಆಗ್ಲಿ ಅಂತಕ್ಕಂಥದನ್ನ ನಿಮ್ಮೆಲ್ಲರಿಗೂ ಸಹಿತ ಹೇಳಿ ಮುಂದೆ ಒಣ್ಣೂರದೊಳಗೆ ನಮ್ಮ ಪ್ರವಚನ ಈ ಶ್ರಾವಣ ಮಾಸದಾಗ ಈಗ ಹಳ್ಳಿಯಲ್ಲಿ ನಾವು ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ಭಿಕ್ಷೆ ಅನ್ನುವಂತ ಕಾರ್ಯಕ್ರಮ ಮಾಡಕತ್ತೇವೆ. ಈಗ 35ನೇ ಊರು ಹುಣಸಿಕಟ್ಟಿ ಗ್ರಾಮದೊಳಗ ನಮ್ದು ನಡೆದದ. ಮುಂದೆ ಉಳ್ಳೂರು ಗ್ರಾಮದೊಳಗ ನಿನ್ನೆ ಎಲ್ಲ ಹಿರಿಯರ ಜಡಿ ಸೇರಿ ಅಲ್ಲೊಂದು ಪೂರ್ವಭಾವಿ ಸಭೆ ಮಾಡಿದ್ದೇವೆ. ಎಲ್ಲರೂ ಮಾಡೋಣ ಅಂತ ಬಹಳ ಒಮ್ಮತವನ್ನು ಸೂಚಿಸಿದ್ದಾರೆ. 7 ದಿನಗಳ ಕಾಲ ಅಲ್ಲಿ ಪ್ರವಚನ ಇರ್ತದ. ಅಲ್ಲಿ ಎಲ್ಲ ಓಡಾಡುವಂತವ್ರು ಯಾರು ಇರ್ಬೇಕಂತಂದ್ರೆ ಇಲ್ಲಿ ಏನ್ ನೀವು ಅದಿರಲ್ಲ, ನೀವ ಓಡಾಡಿ ಬರ್ಬೇಕು ಆ ಕಾರ್ಯಕ್ರಮ. ಆ ಕಾರ್ಯಕ್ರಮ ಅಧ್ಯಾತ್ಮದ ಪ್ರವಚನ ಕಾರ್ಯಕ್ರಮವನ್ನ ನೀವೆಲ್ಲರೂ ಸಹಿತ ಮುಂದೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಲ್ಲಿ ಆ ಭಗವಂತನ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತೇಳಿ ನಾನು ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡಬೇಕಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತಾಡಿ ಆಶೀರ್ವಚನ ಆನಂದ ದೇವರು ಒಲೆಮಠಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅವರು ನಮಗೆ ಕೆಲವೊಂದು ಸಜೆಷನ್ಗಳನ್ನು ಕೊಟ್ಟರು. ಅದೇ ರೀತಿ ಅವರು ಏನು ನಮಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ, ಅವರ ಸಲಹೆಗಳಿಗೆ ನಾವು ಸ್ಪಂದಿಸಿ ನಮ್ಮ ಸಂಘಟನೆಯನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಹೇಳಿ ಅವರಿಗೆ ಆಶ್ವಾಸನೆಯನ್ನು ನೀಡುತ್ತಾ ಅವರ ಒಂದು ಮುಂದುವರಿಸಲಿ ನಡೆಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಸಾಧ್ಯವಾದಷ್ಟು ಸಹಕಾರವನ್ನು ನೀಡಿ ನಾವೆಲ್ಲರೂ ಅವರಿಗೆ ಸಹಾಯ ಸಹಕಾರವನ್ನು ನೀಡ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ಅವರಿಗೆ ಸಲ್ಲಿಸ್ತಾರೆ. ಧನ್ಯವಾದ. ಕಾರ್ಯಕ್ರಮ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಪರಸಪ್ಪ ರೂಗಿ, ರಾಜು ಕೋರ್ನವರ್, ರುದ್ರಪ್ಪ ಬಿರ್ಡಿ, ಭಾಗೀರಥಿ ಮುಂಕಿ, ಭಾರತಿ ಕಮತರ್ ಇವರು ಪಾಲ್ಗೊಳ್ಬೇಕಂತ ವಿನಂತಿಸಿಕೊಳ್ತಾ ಇದೆ. ಶ್ರೀ ಆರ್ಯನ್ ಮುನ್ನೋಳಿ ಸರ್, ಶ್ರೀ ಆರ್ಯನ್ ಮುನ್ನೋಳಿ ಸರ್ ವೇದಿಕೆಗೆ ಪಾಠಗಳು ಈಗ ನಮಗೆ ನೆನಪಿಗೆ ಬರ್ತಾ ಇದ್ದಾವೆ. ಆ ಎಲ್ಲ ಮೇಡಮ್ ಸ್ವಲ್ಪ ಸೆಟ್ ಹಿಡಿದ್ರೆ ಅದರ ಮುಂದೆ ಬರ್ರಿ ಹಾಂ ಕಳಿಸ್ಬೇಡಿ ಹೇಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಕಲ ಗುರು ವೃಂದಕ್ಕೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು
ಮಾಡಿದ್ದಾರೆ. ಆಮೇಲೆ ಇವತ್ತಿನ ಮೂಮೆಂಟ್ ಇಷ್ಟು ಖುಷಿ ತರಾಕತ್ತಂದ್ರೆ ಎಲ್ಲರ ನನ್ನ ಫ್ರೆಂಡ್ಸ್ ಮುಖದಲ್ಲಿ ನಗು ಈ ಕಾರ್ಯಕ್ರಮವನ್ನು ರೂಪರೇಷೆ ಮಾಡಬೇಕಾದ್ರೆ ಎಲ್ಲ ನನ್ನ ಗೆಳತಿಯರು ಅಂತ ಸಿಕ್ಕಾಪಟ್ಟೆ ಎಲ್ಲ ಶ್ರಮ ಪಟ್ಟಿದ್ದಾರೆ. ಅದು ಒಂದು ಮತ್ತು ಇವತ್ತಿನ ದಿವಸ ನಮ್ದೆಲ್ಲ ಜೀವನದಾಗ ಅವಿಸ್ಮರಣೀಯ ಅಂತ ಹೇಳಿ ಹೇಳ್ತೀನಿ. ಯಾಕಂದ್ರೆ ನಾವು ಕಲಿಸಿದ ಅಂದ್ರೆ ನಾವು ಕಲ್ತಂತ ಅಥವಾ ನಮಗೆ ಕಲಿಸಿದಂಥ ಗುರುಗಳನ್ನು ನಾವು ಜೀವನದಲ್ಲಿ ಮತ್ತೊಮ್ಮೆ ಭೇಟಿಯಾಗುವ ಸುದಿನ ಇವತ್ತು. ಇವತ್ತು ಕಾರ್ಯಕ್ರಮದ ರೂಪರೇಷೆ ಹೆಂಗೆ ಮಾಡಿದೀವಿ ಅಂದ್ರಪ್ಪ, ನಾವು ಫಸ್ಟ್ ನಾವು 33 ವರ್ಷದ ಹಿಂದಿನ ಬ್ಯಾಚ. ಅವಾಗೆಲ್ಲ ನಮಗೆ ಮೊಬೈಲ ಅದು ಇದು ಅಂದ್ರೆ ಏನು ಅಷ್ಟೊಂದು ಇದಿದ್ದಿಲ್ಲ. ಆದರೆ ಇವತ್ತಿನ ಯುಗದೊಳಗೆ ನಾವೆಲ್ಲ ಟೆಕ್ನಾಲಜಿಗೆಲ್ಲ ಟಚ್ ಕೊಟ್ಕೊಂಡು ನಮ್ಮ ಫ್ರೆಂಡ್ಸ್ ಹತ್ರ ಎಷ್ಟೋ ಜನ ಹತ್ರ ಇನ್ನೂ ಕೀಪ್ಯಾಡ್ ಯೂಸ್ ಮಾಡ್ತಿದ್ದಾರೆ. ಅದರಲ್ಲಿ ಇವನ್ನೆಲ್ಲ ಗೆಳೆಯರಿಂದ ಅಥವಾ ನಮ್ಮ ಸರ್ಗಳನ್ನು ಒಟ್ಟುಗೂಡಿಸ್ಲಿಕ್ಕೆ ನಮ್ಮ ಎಲ್ಲರೂ ಬಹಳ ಸಹಕರಿಸ್ಯಾರ. ಫಸ್ಟ್ ನಾನು ಧನ್ಯವಾದ ಹೇಳೋದಂದ್ರೆ ನನ್ನ ಫ್ರೆಂಡ್ ಕಮಲಾ ಗಾಳಿ ಅಕ್ಕನಿಗೆ. ಯಾಕಂದ್ರೆ ಅವಳು ನನಗೆ ಭೇಟಿ ಆಗಿರ್ಲಿಲ್ಲ ಅಂದ್ರೆ ನಾವು ಗುರು ವೃಂದನ ಕಾರ್ಯಕ್ರಮದ ಯೋಚನೆನ ನನಗೆ ಬರ್ತಿರ್ಲಿಲ್ಲೇನೋ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಕಾಶಿಲಿಂಗೇಶ್ವರ ಜಾತ್ರೆಗೆ ಬಂದಾಗ ಶ್ರೀಶೈಲ ಆಮೇಲೆ ಅದು ಗಿರಡಿ ಅವರು ನನಗೆ ಭೇಟಿಯಾಗಿದ್ರು. ಆಮೇಲೆ ಅಂದ್ರೆ ಇಲ್ರಿ ಗುರು ವೃಂದನ ಕಾರ್ಯಕ್ರಮವನ್ನು ನಾವು ಮಾಡೋದು ಬಹಳ ದೂರದಿಂದ ನಮ್ದು ಕನಸೈತಿ, ಹೆಂಗಾರೆ ಎಲ್ಲರೂ ಫ್ರೆಂಡ್ಸ್ ಜೊತೆ ಸೇರಿ ಇದನ್ನ ಮಾಡ್ಬೇಕಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡಿವಿ. ಅಲ್ಲಿಂದ ನಮ್ದು ಪ್ಲಾನ್ ಸ್ಟಾರ್ಟ್ ಆಯಿತು. ಜಸ್ಟ್ 6 ತಿಂಗಳು ಅಂತ ವರ್ಷಗಟ್ಟಲೆ ಎಲ್ಲ ನಾವೇನು ಮಾಡಲಿಲ್ಲ. ಬರೀ 2 ತಿಂಗಳೊಳಗೆ 1-2 ಮೀಟಿಂಗ್ ಒಳಗೆ ಅಷ್ಟೇ ನಾವೆಲ್ಲರೂ ಡಿಸ್ಕಷನ್ ಮಾಡ್ಕೊಂಡು ಭಾಳ ಕಾಂಪ್ರಮೈಸ್ ಮಾಡಿಕೊಂಡು ನಾವೆಲ್ಲನೂ ಅರೇಂಜ್ಮೆಂಟ್ ಮಾಡ್ಕೊಂಡಿವಿ. ಅದ್ರಾಗ ದೂರದಿಂದ ಇದ್ದವರೆಲ್ಲ ಹೌದಪ್ಪ ಗುರು ವೃಂದ ಮಾಡೋಣಪ್ಪ, ಓಕೆ ಡನ್, ಎಲ್ಲರೂ ಹಿಂಗೇನೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಅವ್ರ ಗಂಡನ ಮನೆಯಾಗಿದ್ರು ಇಲ್ಲ ಇಂಥದ್ದೊಂದು ಮೂಮೆಂಟ್ ನಾವು ಯಾವುದು ಮಿಸ್ ಮಾಡ್ಕೊಳಂಗಿಲ್ಲ, ನಾವು ಖಂಡಿತವಾಗಿ ಬರ್ತೀವಿ ಅಂತ ಹೇಳ್ಕೊಂಡು ಎಲ್ಲರೂ ಅವ್ರವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ಇವತ್ತೊಂದು ದಿವಸ ಇದು ದಿನಕ್ಕಾಗಿ ಈ ಶುಭಗಳಿಗಾಗಿ ಎಲ್ಲ ಕಾಯ್ದಿಟ್ಟು ಬಂದಿದ್ದಾರೆ. ಅವ್ರಿಗೆಲ್ಲರೂ ಧನ್ಯವಾದಗಳು. ಮತ್ತೆ ಇದಕ್ಕೆ ಆಗತಕ್ಕಂಥ ಖರ್ಚು ವೆಚ್ಚಗಳನ್ನ ನಮ್ಮ ಮಾರುತಿ ಚನಾಳ ಅವರು ಅಗದಿ ₹1 ಎಲ್ಲಿ ವೇಸ್ಟ್ ಆಗಲಾರ್ದ ಬಹಳ ಸುಸಜ್ಜಿತವಾಗಿ ಕಾರ್ಯಕ್ರಮದಂತ ಸೆಟ್ ಮಾಡಿದ್ದಾರೆ. ಅವರಿಗೂ ಧನ್ಯವಾದ. ಆಮೇಲೆ ನಾನು ಹೇಳ್ಬೇಕಂದ್ರೆ ಗುರುಗಳ ಬಗ್ಗೆ ಬಹಳ ಅಂದ್ರೆ ಬಹಳ ನನ್ನ ಪ್ರೀತಿ. ಯಾಕಂದ್ರೆ ನನ್ನ ಮನೆಯವರು ಶಿಕ್ಷಕ ವೃತ್ತಿಯನ್ನು ಇವಾಗ ಸಂಪೂರ್ಣಗೊಳಿಸಿ ನಿವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ. ಅಂದ್ರೆ ಶಿಕ್ಷಕರ ಅಥವಾ ಗುರುಗಳು ಅಥವಾ ಶಿಷ್ಯರ ಸಂಬಂಧ ಯಾವ ರೀತಿ ಆಯ್ತಂದ್ರೆ ಅವಿನಾಭಾವ ಸಂಬಂಧ. ಅದನ್ನ ಬರೀ ಮಾತನಾಡಲು ವರ್ಷಲಿಕ್ಕಂತೂ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನಾವು ಇಷ್ಟು ವರ್ಷದ ನಂತರ ನಮ್ಮ ಕಲಿಸಿದ ಗುರುಗಳನ್ನು ಭೇಟಿಯಾಗತ್ತೀವಿ. ಇದಕ್ಕೆ ಬಹಳ 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 ನನಗೆ ಬಹಳ ಖುಷಿ ಆಗಿದೆ. ನೆಕ್ಸ್ಟ್ ನಾವು ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ಮೇಲೆ ಅಂತ ನಮ್ಮ ಗುರುಗಳ ಒಂದು ಮಾತು ಹೇಳಿದ್ರೆ ಎಷ್ಟು ಕಾಳಜಿ ಈ ತನಕ ಅಂದ್ರೆ ನಮ್ಮ ಎಲ್ಲ ನಾವು ಹೇಳಿದ್ದೀವಿ, ಸರ್ ನಿಮ್ಗೆಲ್ಲ ಏಜ್ ಆಗಿರ್ತದೆ, ನಾವೆಲ್ಲ ವೆಹಿಕಲ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ, ನೀವು ಮುಂಚೆನೆ ಬರ್ರಿ ಅಂದ್ರೆ ಸರ್ಗಳು ಹೇಳಿದ್ರು ಇಲ್ಲಪ್ಪ ನಾವೆಲ್ಲ ಓನ್ ವೆಹಿಕಲ್ ತಗೊಂಡು ಬರ್ತೀವಿ, ನೀವು ಯಾವುದೂ ತೊಂದರೆ ತಗೋಬೇಡ್ರಿ ಅಂತ ಹೇಳಿ ಕ್ಲಿಯರ್ ಆಗಿ ಅವ್ರಿಗೆ ಸ್ವತಃ ತಮ್ಮ ವೆಹಿಕಲ್ಗಳನ್ನು ತಗೊಂಡು ಇಲ್ಲಿ ಮಕ್ಕಳು ಮಾಡ್ತಕ್ಕಂಥ ಗುರು ವೃಂದನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಆಮೇಲೆ ಯಾಕೆ ಅವ್ರು ಆ ರೀತಿ ಗೊತ್ತೇನೆ, ಇನ್ನೊಂದು ಕಾರ್ಯಕ್ರಮಕ್ಕೆ ಯಾರ ಗೆಸ್ಟ್ ಆಗಿ ಕರೆದ್ರು ಅವರೇ ವೆಹಿಕಲ್ ಕಳಿಸ್ತಾರೆ, ಅವರೆಲ್ಲ ಮಾಡ್ತಾರೆ. ಶಿಷ್ಯರ ಮೇಲಿನ ಕಾಳಜಿ ಇಲ್ಲ, ನನ್ನ ಮಕ್ಕಳು ಮಾಡ್ತಿರ್ತಾವ, ಇದನ್ನ ನಾವು ಬಹಳ ಇದನ್ನ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ಎಲ್ಲರೂ ಇಷ್ಟು ಏಜ್ ಆದರೂ ಬಹಳ ಸಪೋರ್ಟಿವ್ ಆಗಿ ಎಲ್ಲರೂ ಬಂದಿದ್ದಾರೆ. ಅವರಿಗೆ ನನ್ನ ಮನಪೂರ್ವಕ ಹೃದಯ ತುಂಬುವಂತ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ಇನ್ನೊಂದು ಮೇನ್ ಆಗಿ ಏನ್ ಬೇಕ್ರಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಮತ್ತೊಂದಾಗಲಿ ಏನಾರೇ ಮಾಡ್ಬೇಕಂದ್ರೆ ನಾವು ಹಣಕಾಸು ಅಥವಾ ದುಡ್ಡು ಬೇಕು. ದುಡ್ಡು ಹೆಂಗ್ ಸೇರ್ತು ಗೊತ್ತೈತ್ರಿ, ಟಕ್ 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 ಅಂತ ವೆಂಕಟೇಶ್ವರನ ಸನ್ನಿಧಿಯಿಂದ ವೆಂಕಟೇಶ್ವರ ಗೋವಿಂದ ಗೋವಿಂದ ಅನ್ಕೊಂತ ನಮ್ಮ ಮಾರುತಿ ಚನಾಳು ಅವರು ಹೊಟ್ಟೆ ಗೋವಿಂದನ ಹೆಸರಲ್ಲಿ ಕಲೆಕ್ಷನ್ ಸ್ಟಾರ್ಟ್ ಮಾಡಿರ್ ನೋಡ್ರಿ ಹೆಂಗೋ ಏನು ಅಂತ ಹೇಳಿ ಅಗದಿ ಭಾರಿ ರಿಚ್ ಆಗಿ ಅಮೌಂಟ್ ಬಂದು ಸೇರ್ತು. ಅದಕ್ಕೆಲ್ಲ ಕಾರಣ ನೀವೆಲ್ಲರೂ, ನಿಮಗೆಲ್ಲ ಧನ್ಯವಾದಗಳು. ಇದೇ ರೀತಿ ಜೀವನದಲ್ಲಿ ವೆಂಕಟೇಶ್ವರನ ಕರುಣೆ ಎಲ್ಲರ ಮೇಲೆ ಇರಲಿ, ಹಾಗೆ ಹರ ಮುನಿದರು ಗುರು ಕಾಯುವ ಎನ್ನುವಂತೆ ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಗುರು ವೃಂದಕ್ಕೆ ನನ್ನ ನಮನಗಳು. ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಸಮಸ್ತ ಗುರು ವೃಂದ ಹಾಗೂ ನನ್ನ ಗೆಳೆಯರ ಬಳಗಕ್ಕೆ ಧನ್ಯವಾದಗಳು. ಸಾವು ಖಚಿತ, ಹುಟ್ಟು ಸಾವಿನ ನಡುವೆ ಪ್ರೀತಿ, ನಂಬಿಕೆ, ಸ್ನೇಹ ಒಂದೇ ಶಾಶ್ವತ.
ಅಂತಹ ಶಾಶ್ವತ ಪ್ರೀತಿಯನ್ನು ಕಲಿಸಿಕೊಟ್ಟಂತಹ ಅಗಲಿದ ಗುರುಗಳಿಗೆ ಹಾಗೂ ಗುರು ಮಾತೆಯರಿಗೆ ಹಾಗೂ ಗೆಳೆಯರಿಗೆ ನಮನಗಳನ್ನು ಸಲ್ಲಿಸುವಂತ ಮೌನಾಚರಣೆ ಕಾರ್ಯಕ್ರಮವನ್ನು ದಯವಿಟ್ಟು ಎಲ್ಲರೂ ಒಂದು ನಿಮಿಷ ಎಲ್ಲಿ ನಿಂತು ಮೌನಾಚರಣೆ ಕಾರ್ಯಕ್ರಮವನ್ನು ಭಾಗವಹಿಸಬೇಕಂತ ಕೇಳ್ಕೊತಾ ಇದ್ವಿ. ಮೊದಲು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಹೆಸರು ಹೇಳ್ತಾನೆ, ಆ ನಂತರ ಮೌನಾಚರಣೆ ಮಾಡೋಣ. ಮೊದಲನೇದಾಗಿ ಕುಂಟೆ ಸರು, ಕೇಳಗಾವ್ ಸರು, ಆಯಚಿತ್ ಸರು, ಗುರವ್ ಸರು, ಶ್ರೀಮತಿ ಗಂಗೂಬಾಯಿ ಅವರು, ಶ್ರೀಮತಿ ಕುಲಕರ್ಣಿ ಮೇಡಮ್ ಅವರು, ಬುಕ್ಕೇರಿ ಮೇಡಮ್ ಅವರು, ಹಲ್ಯಾಳ್ ಸರ್, ಧೂಳ್ ಶೆಟ್ಟಿ ಸರು, ಮಣಿಕೇರಿ ಮೇಡಮ್ ಅವರು, ರುದ್ರಸ್ವಾಮಿ ಮಠ ಅವರು, ಗದ್ಯಾಳ ಗುರುಗಳು, ಚಿಂಚಕಂಡಿ ಗುರುಗಳು ಹಾಗೂ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೆಲವು ಜನ ಇರುತ್ತಾರೆ. ಗಿರ್ಮಲಯ್ಯ ಪಾಲ್ಬಾಯಿ ಮಠ್, ಗೋರ್ಲಿಂಗ್ ಬಾನ್ಕಾರ್, ಕಲ್ಮೇಶ್ ಗುರವ್, ರೇಣುಕಾ ಕಲಬುರ್ಗಿ, ರೂಪಾ ಹುಬ್ಬಳ್ಳಿ, ರಾಜು ಜತ್ತಿ, ರವಿ ಕುಂಬಾರ್, ಶೈಲಾ ತಂಬಾರ್, ರಾಜು ಸವಳಗಿ, ಉಮೇಶ್ ಶಿದ್ಗಿರ್ಮಠ್, ಈ ಎಲ್ಲರಿಗೂ ನಾವು 1 ನಿಮಿಷದ ಒಂದು ಮೌನಾಚರಣೆಯನ್ನು ಮಾಡೋಣ. ಈಗ ಮೌನಾಚರಣೆ ಪ್ರಾರಂಭ. ಗುರು ವೃಂದದ ಪಾದಗಳಿಗೆ ಕಣೆಮಣಿಯುತ್ತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಹೊನ್ನೂರು ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಗುರು ವೃಂದಕ್ಕೆ ಇಂದು ಗುರುವಂದನ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಂದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಇಂದು ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟಿರ್ತಕ್ಕಂತಹ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗುರುಮಾನ್ಯರಿಗೆ ಆತ್ಮೀಯವಾಗಿರ್ತಕ್ಕಂತಹ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ನಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಇಂದು ನಮ್ಮ ಎಲ್ಲ ಗೆಳೆಯರ ಬಳಗದ ವತಿಯಿಂದ, ಗೆಳತಿಯರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಮೊದಲಿಗೆ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂತಹ ವೇದಮೂರ್ತಿ ಶ್ರೀ ವಿಶ್ವನಾಥ ಶಾಸ್ತ್ರಿ, ಹಳಸಿದ್ದೇಶ್ವರ ಮಠ, ಹುನ್ನೂರು, ಇವರಿಗೆ ನಮ್ಮ ಗೆಳೆಯರ ಬಳಗದ ವತಿಯಿಂದ ಶ್ರೀ ಮಲ್ಲಪ್ಪ ಜಕ್ಕಣ್ಣವರ್, ಶ್ರೀ ಶ್ರೀಕಾಂತ್ ಚಿಂಚಕಂಡಿ, ಶ್ರೀ ಮಾರುತಿ ಜನಾರ್, ಶ್ರೀಮತಿ ಕಾಶಿಬಾಯಿ ಓಣಿ ಹಾಗೂ ಶ್ರೀಮತಿ ಕಸ್ತೂರಿ ಅಮ್ಮನಿಗೆ ಇವರೆಲ್ಲರೂ ಪರಮ ಪೂಜ್ಯ ಶ್ರೀಗಳಿಗೆ ಆತ್ಮೀಯವಾಗಿರ್ತಕ್ಕಂತಹ ಸನ್ಮಾನವನ್ನು ಮಾಡಿ ಪ್ರೀತಿಯ ಗುರು ಕಾಣಿಕೆಯನ್ನ ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ತಾರೆ. ಎಲ್ಲರೂ ಚಪ್ಪಾಳೆ ತಪ್ಪುವ ಮುಖಾಂತರ ಸನ್ಮಾನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಹಿಂಡಿಮ ಬಾರಿಸಿದ ಕವಿಗಳ ನಿಮಗಿನ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡಿದ ಸೆಳವಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುರೇಂದ್ರ
ಪ್ರಾರಂಭಿಕೆ ಸಮುದೈಕನ ವಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ ಪ್ರಾತಸ್ಮರಣೀಯ ಜಗರಾಜರು ಪಂಚಾಯತ್ಗಳನ್ನು ಬಸವಾದೀಶ್ವರನನ್ನು ಹೃದಯದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ವೆಂಕಟೇಶ್ವರನನ್ನು ಹೃದಯದಲ್ಲಿ ಧ್ಯಾನಿಸಿಕೊಂಡು ಯಾವ ಸ್ನೇಹ ಸಮ್ಮೇಳನ ಸರ್ಕಾರಿ ಶಾಲಾ ಅವರ ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮದ ದಿವ್ಯ ಸಲ್ಲಿಸಿರ್ತಕ್ಕಂಥ ಹೋಲಿ ಮಂಡಲ ಆನಂದ ಗುರುಗಳ ಪಾದಗಳು ಬಿಡುವಟ್ಟು ಈ ಯಾವ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಗೌರವಮಂಡಲಗಳು ಎಲ್ಲ ಗುರುವೃಂದದವರಿಗೂ ಸರ್ವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸರ್ವರಿಗೂ ಶರಣಾರ್ಥಿಗಳು. ಇವತ್ತು ವಿಶೇಷವಾಗಿರ್ತಕ್ಕಂಥ ಸ್ನೇಹ ಸಮ್ಮೇಳನ ನೋಡ್ರಿ, ಯಾಕಂದ್ರೆ ತಾಯಿ ಮಕ್ಕಳ ಸಂಬಂಧ ಭಾಳ ಚಂದ ಇರ್ತೈತಿ, ಆದ್ರೆ ಗುರು ಶಿಷ್ಯರ ಸಂಬಂಧ ಭಾಳ ಕಡಿಮೆ. ಆ ಗುರು ಶಿಷ್ಯರ ಸಂಬಂಧ ಹೆಂಗಿರ್ತೈತಿ ಅಂದ್ರೆ ತಾಯಿ ಜನ್ಮವನ್ನು ಕೊಟ್ಟಿರ್ತಾಳೆ, ಆದ್ರೆ ಗುರು ಕೊನೆ ತನಕ ಬದುಕಕ್ಕೆ ಹಾದಿಯನ್ನು ಕೊಟ್ಟಿರ್ತಕ್ಕಂಥ ಗುರು. ಯಾಕಂದ್ರೆ ಒಂದು ಶಾಸ್ತ್ರ ಐತಿ, ಹರ ಮುಣಿದರೆ ಗುರು ಕಾಯುವನು, ಗುರು ಮುಣಿದರೆ ಹರ ಎಂದಿಗೂ ಕಾಯಲ್ಲ. ಯಾವಾಗ ಗುರುಗಳು ಕಾಯ್ತಾರೆ ಕೇಳಿದ್ರೆ ನೋಡ್ರಿ, ನಿಮ್ಮ ಜೀವನದೊಳಗ ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿಯನ್ನ ಎಲ್ಲರೂ ಕಸ್ಕೊಳ್ಬೇಕು, ಆದ್ರೆ ನಿಮ್ಮ ಜೀವನದೊಳಗ ಏನನ್ನು ಕಸ್ಕೊಳ್ತಕ್ಕಂಥ ವಿಚಾರ ಯಾವ್ದು ಬೇಕಂದ್ರೆ ವಿದ್ಯೆ ಮಾತ್ರ. ಅದಕ್ಕಂದ್ರು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳಾದ ಗುರು, ವಿದ್ಯೆಗಳು ತಂದೆ ತಾಯಿಗಳು ಶುದ್ಧ ವೈರಿಗಳ ಸರ್ವಜ್ಞ. ಮಕ್ಕಳಿಗೆ ಏನು ಕೊಡ್ಬೇಕಂದ್ರೆ ಸಂಸ್ಕಾರಗಳನ್ನು ಕೊಡ್ಬೇಕು. ಆ ಸಂಸ್ಕಾರ ಬಹಳ ಚಂದ ಕೊಡ್ತಕ್ಕಂಥ ಏನಂದ್ರೆ ಗುರುಗಳು ಇಷ್ಟು ಆನಂದ ಪಟ್ಟಾರ. ಇವತ್ತ 33 ವರ್ಷದ ನಂತರ ಹೊಡಮಳಿ ಶಿಷ್ಯರು ನಮ್ಮನ್ನು ಕರ್ಕೊಂಡ್ ಬಂದಿದ್ದು ಸನ್ಮಾನ ಮಾಡ್ಯಾರ ಅಂದ್ರೆ ಅದಕ್ಕಿಂತ ಖುಷಿ ಯಾವ್ದಲ್ಲ. ಯಾಕಂದ್ರೆ ನೋಡ್ರಿ, ನೀವು ಇನ್ಕತಕ್ಕ ಸನ್ಮಾನ ಮಾಡಿದ್ದೀರಿ ಸಹ ಅವ್ರಿಗೇನ ಇದಾಗಿಲ್ಲ, ಆದ್ರೆ ನೀವು ಇಷ್ಟೆಲ್ಲ ತ್ರಾಸ ತಗೊಂಡ ಹೊಡಮಳೆ 33 ವರ್ಷದಿಂದ ನಾವು ಗುರುಗಳು ಕಲಿಸ್ಯಾರಪ್ಪ ಅಂತಕ್ಕಂಥ ಭಾವನೆ ನಿಮಗೆ ಅದಕ್ಕಿಂತ ಖುಷಿ ಗುರುಗಳಿಗೆ ಯಾವ್ದಾಗಿಲ್ಲ. ಅಂತದನ್ನ ಆ ಗುರುವಿಗೆ ಕೊಟ್ಟಿದ್ದನ್ನ ಎಂದಿಗೂ ಬರಕ್ಕಾಗೋದಿಲ್ಲ. ನಮ್ಮ ತಂದೆ ತಾಯಿ ಆಸ್ತಿ ಕೊಡ್ಬೋದು, ಏನನ್ನು ಕೊಡ್ಬೋದು, ಗುರುಗಳ ಒಮ್ಮೆ ಕಲಿಸಿರ್ತಕ್ಕಂಥ ವಿದ್ಯವನ್ನ ಜೀವನ ತುಂಬ ಪಾರಗತ ಮಾಡ್ಕೊಳ್ತಕ್ಕಂಥ ವಿಚಾರ ಎಲ್ಲ ಗುರುಗಳು ಮಾಡಿರ್ತಕ್ಕಂಥ ವಿಚಾರ ಐತಿ. ಯಾಕಂದ್ರೆ ಯಾವ ಕಾಲಕ್ಕೂ ನಾವು ಮರೆಯಂಗಿಲ್ಲ. ನೋಡ್ರಿ, ಈಗಷ್ಟ ದಯವಿಟ್ಟು ನೀವು ಕೂಡ ಹೋಗ್ಬೇಡ್ರಿ. ಈ ಸ್ನೇಹ ಸಮ್ಮೇಳನ ಹೇಗಿರ್ತಂದ್ರೆ ಆಯ್ತಪ್ಪ ಕಾರ್ಯಕ್ರಮ ಮುಗಿತು, ಏನು ಮುಗಿದಾರೆ ಬೇಡ್ರಿ, ಪ್ರಾರಂಭ ಇದೆ. ಏನ್ ಮಾಡ್ಬೇಕ, ಇನ್ನು ಪ್ರತಿ ವರ್ಷಕ್ಕಲ್ಲ, ಪ್ರತಿ ಯಾವುದೇ ನಿಮ್ಮ ಕಾರ್ಯಕ್ರಮಗಳಲ್ಲಿ, ನಿಮ್ಮ ಮಕ್ಕಳ ಕಾರ್ಯಕ್ರಮ ಆಗಲಿ, ನಿಮ್ಮ ಮದುವೆ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಮೇಲ ಕೂಡಿದಂತಂದ್ರೆ ಅದಕ್ಕೆ ಸ್ವಾದ ಬೇರೆ ಬರ್ತದೆ. ಒಂದೇನ್ ಮಾಡೋದಕ್ಕಿದ್ರೆ ನೀವು ಏನಾದ್ರೂ ಕಲೆಕ್ಷನ್ ಮಾಡ್ಕೊಂಡ, ಒಂದೇನಾದ್ರೂ ಬ್ಯಾಂಕ್ ಮಾಡ್ಕೊತಿರೋ, ಏನಾದ್ರೂ ಮಾಡ್ಕೊಂಡಿದ್ರೆ ಮೇಲೆ ಸಂಪರ್ಕ ಇರ್ತೈತಿ. ಇಷ್ಟಕ್ಕಾಗ ಸಂಪರ್ಕ ಇರಂಗಿಲ್ಲ, ಏನಾದ್ರು ಒಂದು ವಿಚಾರಗಳು ಮಾಡ್ಕೊಳ್ಳಿ. ಆದ್ರೆ ಮೇಲೆ ಕೂಡಿ ಗುರುಗಳನ್ನ ಕರ್ಕೊಂಡ್ ಬರ್ತಕ್ಕಂಥ ವಿಚಾರ ಮಾಡ್ಕೊಂಡ ಅಷ್ಟೇ ಅಲ್ಲ. ನೋಡ್ರಿ, ಈಗ ಏನ್ ಮಾಡಿದ್ರೆ ನಿಮಗಷ್ಟ ಮಾಡ್ಕೊಂಡಿದೆ, ಬಡವಣ್ಣ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಮಾಡ್ತಕ್ಕಂಥ ವಿಚಾರಗಳು ತಿಳಿಸ್ಬಿಡ್ರಿ. ನೀವು ಪ್ರತಿಯೊಬ್ಬರಿಗೆ ಏನಾಗಿದೆ ಅಂತಿದೆ ಏನಂದ್ರೆ ವಿದ್ಯೆ ಎಲ್ಲಾ ದಾನಗಳ ಶ್ರೇಷ್ಠ ದಾನ ಯಾವ್ದ್ರಿ? ಒಂದನೇದು ಭೂದಾನ, ಎರಡನೇದು ಗೋದಾನ, ಮೂರನೇದು ಸುವರ್ಣದಾನ, ನಾಲ್ಕನೇದು ಕನ್ಯಾದಾನ, ಐದನೇದು ಅನ್ನದಾನ. ಇದೆಲ್ಲಕ್ಕಿಂತ ಹೆಚ್ಚಿನ ದಾನ ಯಾವ್ದ್ರಿ? ಸುಮ್ ಕೂತಾರಲ್ಲ ಆ ಬಾಳ ದೊಡ್ಡ ದಾನ. ಯಾಕಂದ್ರೆ ಸುಳ್ಳು ಭಾಳ ಕಡಿ ಐತಿ. ಅದಕ್ಕೆ ಜೀವನದೊಳಗ ಏನಾದ್ರೂ ನೀವು ಗುರುಗಳ ಕಳಿಸ್ಯಾರಪ್ಪ ಅಂದ್ರೆ ನೋಡ್ರಿ, 4 ಅಕ್ಷರವನ್ನ ಬಹಳ ಜೀವನ ತುಂಬ ಬಹಳ ಕಲಿಸ್ಯಾರ. ಅದನ್ನ ಕರಗತನ್ನು ಮಾಡಿಕೊಂಡ ಏನಂದ್ರೆ ನೋಡ್ರಿ, ಮೊದಲು ನೀವು ಹೇಗಿದ್ರೆ ಒಂದು ಕಲ್ಲಿದ್ರಿ, ಆ ಕಲ್ಲವನ್ನ ಒಬ್ಬ ಶಿಲ್ಪಿ 2 ಕಲ್ಲು ತಗೊಂಡಿರ್ತಾನಂತ, ಒಂದು ಕಲ್ಲು ತಗೋತಾನಂತ. ಒಂದು ಕಲ್ಲು ತಗೊಂಡು ಕೆತ್ತಿದ ಕೂಡ ಅದನ್ನ ಉಳಿವೆ ಹಾಕ್ತಾನು, ಉಳಿ ಹಾಕಿದ ಕೂಡ 2 ಹೋಳ ಹಾಕತಿ, ಅದನ್ನ ಬೇಡ ದಾಂಡಿ ಸೇರಿಸ್ತಾನ.
ಇನ್ನೊಂದು ಕಲ್ಲನ್ನು ತಗೋತಾನು, ಅದು ಗುಳಿ ಹಾಕ್ತಾನು. ಆ ಗುಳಿ ಹಾಕಿದಂಗೆ ಏನಾಗಿರೋದು ಒಂದೊಂದು ಹಳ್ಳಿ ಉಸ್ತೈತಿ. ಅವ ತಿಳ್ಕೊತಾನು ಇದು ನಾಳೆ ಏನಾದ್ರೂ ಒಂದು ವಸ್ತು ಆಗದೆ ತಿಳ್ಕೊತಿರ್ತಾನೆ. ಅದನ್ನ ಕೆತ್ತಿ ಏನ್ ಮಾಡ್ತಾನೆ, ಅದರ ಮೇಲೆ ಕೂತ ಎಲ್ಲ ಮಾಡಿ ಏನ್ ಮಾಡ್ತಾನು, ಒಂದು ಆಕಾರ ಮಾಡ್ತಾನೆ. ಏನಾಗ್ತಿರೋದು ಮೂರ್ತಿಯ ಶಿಲ್ಪಿ. ಆ ಮೂರ್ತಿ ತಗೊಂಡು ಎಲ್ಲ ಮಾಡಿಸಿದ ಸುತ್ತ ಕಿಸಿ ಮಾಡಿದ್ದ ಅಲ್ಲಿ ಕುಂಡ್ರಿಸಿ ಬಡವಾಳ ಅದಕ್ಕೆ ಕಾಲು ಹೋಗಿತಾನ. ಮುಂದ ಅಂತಾರ ಬಡವಳೆ ಒಂದು ಕಲ್ಲು ಇರ್ತತಿಲ್ಲ, ಆ ಕಲ್ಲು ತೆಗೆದು ಬೇಡದಿಲ್ಲ ಬೆಳಗ್ಗೆ ಹಾಕ್ತಾನು. ಆ ಕಲ್ಲು ಕೇಳ್ತತಿ, ನಾನ್ಯಾಕೆ ತುಳಿದಿ ಅವನ್ಯಾಕೆ ನಮಸ್ಕರಿಸಿದ್ರೆ ಅದು ಹೇಳ್ದತ್ತ, ನಾ ಒಂದು ಹುಳಿ ಹಾಕಿದ್ರಿ ನೀವು ಅಲ್ಲಂದಿ ನೀ ಕಾಲ ಕೂತಿ, ನಾ 8 ಹುಳಿ ಹಾಕಿದ್ ಸರಿಯಾಗ ಅದು ಭಾಳ ತಡ್ಕೋತು, ಅದಕ್ಕೆ ಮೂರು ತೆಗೆದಿತ್ತಿಂದ ಅದು ಗುರುವಾರ ಹೇಳ್ತಾರು. ನೀವು ಭಾಳ ತಿದ್ದಿ ಮಾಡಿದಾಗ ಒಂದು ಲೆಕ್ಕಕ್ಕೆ ಬಂದ ನೀವು ಏನ್ ನೌಕರಿ ಮಾಡೋರು, ಬಿಸ್ನೆಸ್ ಮಾಡೋರು, ಇದೇನೋ ಆಗ್ಯಾರಿ. ಬಹಳ ಸಂಸ್ಕೃತಿಗಿಂತ ಜೀವನವನ್ನ ಸಂತೃಪ್ತಿ ಮಾಡ್ಕೊಂಡ ಇಷ್ಟೆಲ್ಲ ಮ್ಯಾಲ ನಿಮ್ಮ ಸ್ವಾಮಿ ಮೆರಣ ಇರ್ಲಿ. ಈ ಮೆರಣ ಹೇಗಿರ್ಬೇಕಿದ್ರೆ ಎಷ್ಟೋ ಸುತ್ತು ಕೊಡಿರ್ತಕ್ಕಂಥ ಎಷ್ಟು ಬಹಳ ಚಂದ ಅನಿಸ್ತದೆ. ಇರ್ತಕ್ಕಂಥ ನಿಮ್ಮ ಮಕ್ಕಳಿಗಾಗ್ಲಿ ನಿಮಗಾಗ್ಲಿ ಗುರುಗಳ ಸಂಬಂಧಗಳ ಮ್ಯಾಲ ಹಿಂಗಿರ್ತದೆ. ಎಲ್ಲಾ ಸಂಬಂಧ ಕಳಿಬೋದ್ರಿ, ಆ ಗುರು ಶಿಷ್ಯ ಸಂಬಂಧ ಕಳೆಯಕ್ಕಾಗಲ್ಲ. ಗುರುಗಳು ಬಹಳ ಆನಂದ ಪಟ್ಟಿರ್ತಾರೋ. ಈ ಆನಂದವನ್ನು ಗುರುಗಳಿಗೆ ಯಾವತ್ತು ಸಂತೃಪ್ತಿ ಪಟ್ಟ ನೀವು ಅಷ್ಟ ಅಲ್ಲ, ನೀವು ಮೇಲೆ ಕೂಡ್ತಾ ಇರಿ. ಹೇಗಂದ್ರೆ ಒಂಥರ ಬೇರೆ ಅನಿಸ್ತಿರ್ತದೆ. ನಾಳೆ ನಿಮ್ಮ ಮಕ್ಕಳು ಹಂಗ ಕೂಡ್ತಿರ್ತಾರೆ. ಈ ಅಷ್ಟ ಅಲ್ಲ, ಎಲ್ಲಾದ್ರೂ ಕೂಡಬೇಕು. ಅದರ ಜೀವನದಾಗ ನೀವು ಕೂಡಿರ್ತಕ್ಕಂಥ ವಿಚಾರ ಹೇಳಿ ಗುರುಗಳು 4 ವಿಚಾರ ಕೊಟ್ಟೆ, ನಾನು ಇವ್ರಿಗೆ ಗುರುಗಳ ಕೈ ಕತೆ ನಾನು ಅಂತ. ನಾವೇನ್ ದೊಡ್ಡವರಲ್ಲ, ಅವ್ರ ಕೈ ಕಲ್ತ ನಾನು ದೊಡ್ಡವಾಗಿನಿ, ನಾನು ನೀವು ಆ ಸ್ಕೂಲ್ ಒಳಗೆ ಕಲ್ತೀನಿ ಅಂತಕ್ಕಂಥ ಈ ದೊಡ್ಡವರಾಗಬೇಕಾದ್ರೆ ಆ ಗುರುಗಳ ಆಶೀರ್ವಾದ ಯಾವಾಗಲೂ ಸಹಿತ ನಮ್ಮ ಮೇಲೆ ಇರಲಿ, ಸದಾಕಾಲ ಯಾವತ್ತು ಇರಲಿ ಅಂತಕ್ಕಂಥ ಹೇಳಿ ನನ್ನೆರಡು ಮಾತುಗಳನ್ನ ಗುರುವಂತಕ್ಕೆ ಏರ್ಪಡ್ತೀನಿ. ಗುರುವಿನ ಮಹತ್ವವನ್ನು ವಿಸ್ತಾರ ಶಾಸ್ತ್ರಿ ಅಡ್ಮಿನಿಸ್ಟ್ರೇಷನ್ ಗುರುಗಳಿಗೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೀಗ ತಾನೇ ಆಗಮಿಸಿರುವಂತ ಶ್ರೀಯುತ SP ಪೂಜಾರಿ ಸರ್, ಶಶಿಧರ್ ಪೂಜಾರಿ ಸರ್ ಇವರ ಧರ್ಮಪತ್ನಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಪುಷ್ಪವನ್ನು ಕೊಡಬೇಕಂತ ಶ್ರೀಮತಿ ಕಮಲಾ ಗಾಳಿಯವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಾಗಲಕೋಟೆಯವರು ಉದ್ಘಾಟನಾ ಪರ ಭಾಷಣವನ್ನ ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾರೆ. ಪ್ರೌಢಶಾಲೆ 1992-93 ಸಾಲಿನ ಪ್ರಾಥಮಿಕ ಹಾಗೂ 95-96 ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿನಿಯರ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭದ ದಿನ ಸಾನ್ನಿಧ್ಯವನ್ನು ವಹಿಸಿ ಈಗಾಗಲೇ ನಿರ್ಗಮಿಸಿರ್ತಕ್ಕಂಥ ಈರುವರು ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸ್ತಾ, ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಿಮ್ಮೆಲ್ಲರ ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಿರುವ ಸನ್ಮಾನ ಶ್ರೀ SM ಕೊಲ್ಲೂರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರೌಢಶಾಲಾ ವಿಭಾಗದ ನನ್ನೆಲ್ಲ ಗುರುವೃಂದರೇ, ಪ್ರಾಥಮಿಕ ಶಾಲಾ ವಿಭಾಗದ ನನ್ನೆಲ್ಲ ಗುರುವೃಂದರೇ ಹಾಗೂ ಗುರುಮಾತೆಯರೇ, ಈ ಸದ್ಯ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಗೆಳೆಯರಾದ ಸಂತೋಷ್ ತಳಕೇರಿ ಅವರೇ, ಅವರ ಇನ್ನೋರ್ವ ಸರ್ ಅವರೇ ಮತ್ತು ಮಾಧ್ಯಮ ಮಿತ್ರರೇ, ಹಾಗೂ ಈ ಸಮಾರಂಭವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿನಿಯರೇ ಅನ್ನಕ್ಕೆ ಹೆದರಿಕಾಗತ್ತೈತೆ, ವಿದ್ಯಾರ್ಥಿ ಮಿತ್ರರೇ ಅನ್ಬೇಕನ್ನೋ ಅನಿಸ್ತದೆ ನನಗೆ. ನಿಮಗೆ ನಾನು ಎಷ್ಟು ಧನ್ಯವಾದಗಳನ್ನು ಸಲ್ಲಿಸಿದರೂ ಕಡಿಮೆ. ಯಾಕಂತ ಹೇಳಿದ್ರೆ ಇದು ಇವತ್ತು ನಿನ್ನೆಯ ಸಂಬಂಧ ಅಲ್ಲ. ಇದು ನಾನು 30 ವರ್ಷ ಅಂತ ತಿಳ್ಕೊಂಡೆ, ನಾನು 33 ವರ್ಷ ಅಂತ ಹೇಳಿದ್ರೆ ಈಗ ಸುಮಾರು 33 ವರ್ಷದವರೆಗೆ ಎಲ್ಲೆಲ್ಲೋ ಇರುವಂತಹ ನಿಮ್ಮೆಲ್ಲರನ್ನ ಒತ್ತಟ್ಟಿಗೆ ಸೇರಿಸಿ ನಾನು ಮಾತಾಡೋ ಫ್ಲೋ ಆಗಿ ಕೊಡ್ತೀನಿ, ಡಿಸ್ಟರ್ಬ್ ಆಗಬೇಡ. ಏನೋ ಹೇಳಕತ್ತೀನಿ ಅಲ್ರಿ, 33 ವರ್ಷದವರೆಗೆ ಎಲ್ಲೆಲ್ಲೋ ಇದ್ದೀರಿ ನೀವು. ನಿಮ್ಮೆಲ್ಲರನ್ನ ಒತ್ತಟ್ಟಿಗೆ ಸೇರಿಸಿ
ಈ ಎಲ್ಲ ಗುರುವೃಂದವನ್ನ ಅವರನ್ನು ಸಂಪರ್ಕಿಸಿ ಆನಂತರ ಈ ಕಾರ್ಯಕ್ರಮವನ್ನು ಸಂಘಟಿಸಬೇಕಾದ್ರೆ ಇದೇನಿದು ಬಹುಶಃ ಇದೇನು 10-15 ದಿವಸದ ಕಾರ್ಯಕ್ರಮ ಅಲ್ಲ ಇದು. ನನಗೆ ಆಮಂತ್ರಿಸೋದಕ್ಕೆ ಬಂದಿದ್ರು. ನಾನು ಉಡುಪಿಯಿಂದ ವರ್ಗಾವಣೆಗೊಂಡು ಇಲ್ಲಿ ಬಂದ ಮೇಲೆ ಮೊಟ್ಟ ಮೊದಲ ಕೆಲಸಿರ್ತಕ್ಕಂಥ ಸುಮಾರು 5 ಜನ ವಾಣಿಜ್ಯ ವಿದ್ಯಾರ್ಥಿಗಳು, 5 ಜನ ಇದ್ರು ಅವಾಗ. 97 ಜುಲೈ 4 ಅದರಲ್ಲಿ ಜಗ್ಗಣ್ಣವರ ಒಬ್ಬ ಪ್ರಖ್ಯಾತ ನ್ಯಾಯವಾದಿಯಾಗಿದ್ದಾನೆ. ಭಾಳ ಖುಷಿ ಆಯ್ತು ನನಗೆ. ಬಸವರಾಜ್ ಪೂಜಾರಿ, ಇಬ್ಬರು ಬಾಹುಬಲಿ ಬಂದಿತ್ತು. ಅನಂತರ ಬಂದಿದ್ರು. ನೀನು ಚಿಂಬಾಣ ಅವನು ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿ ಹೋದವ, ಸೈನ್ಸ್ಗೆ ಹೋಗಿಬಿಟ್ಟಿದ್ದವ. ನಾನು ದೌಡ ಬಂದಿದ್ದ ನಂತರ ಕಾಮರ್ಸ್ಗೆ ಎಳಿತಿದ್ದೆ ಅವನು. ಈಗ ಅಲ್ಲಿ PLD ಪ್ರೊಫೆಷನಲ್ ಸಂಸ್ಥೆಯಲ್ಲಿ ಅದಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾನೆ. ಸೊ ಈ ರೀತಿ ಇರುವಾಗ ನಾನು ಅವ್ರು ಕೇಳಿದೆ, ಇದೇನು ಇದು ಯಾವಾಗ ಅಂತ. ಯಾಕಂದ್ರೆ ನಾನು ಆವಾಗಂತೂ 95-96 ನಾನು ಇಲ್ಲಿ ಬಂದಿಲ್ಲ. 97ಕ್ಕೆ ನಾನು ಬಂದರು ಹೊನ್ನೂರು ಕಾಲೇಜಿಗೆ. ಕೋಲೂರು ಸರ್ ಪರ್ಮಿಷನ್ ಕೊಡುವರಾಗಿದ್ರ. ಯಾಕಂತಂದ್ರೆ ಹುಡುಗರು ಬರ್ತಾನಿಲ್ಲ ಅನ್ನೋದು ಹೆದರಿಕೆ ಅವರಿಗೆ. ನಾನೇ ಅಲ್ಲಿಂದ ಬರ್ಬೇಕಾಗಿತ್ತು ಉಡುಪಿಯಿಂದ. ಕೊನೆಗೆ ಏನೋ ಅವರು ವೆಕೆಂಟ್ ಐತೆ ಅಂತ ಹೇಳಿ ಲೆಟರ್ ಕೊಟ್ಟ ಮೇಲೆ ನಾನು ಟ್ರಾನ್ಸ್ಫರ್ ಆಗಿ ಬಂದೆ. ಬಂದ ನಂತರ ನೋಡ್ತೇನೆ 95-96 10ನೇ ತರಗತಿ ಅದಾರಂದ್ರೆ 97ಕ್ಕಂತೂ ಅವರು ಖಂಡಿತ ಕಾಲೇಜಿಗೆ ಬಂದಿರ್ತಾರೆ, ನನ್ನನ್ನು ನೋಡಿರ್ತಾರೆ ಅಂತ ಹೇಳಿ ನೋಡಿದಾಗ ನಾನು ಇಲ್ಲಿ ಬಂದ ಮೇಲೆ ಸಾಕಷ್ಟು ಜನ ವಿದ್ಯಾರ್ಥಿ ಮಿತ್ರರು ನನ್ನನ್ನು ನೋಡಿ ಗುರುತಿಸಿ ತಮ್ಮ ಗೌರವವನ್ನು ಸೂಚಿಸಿದರು. ಅವಾಗ ನನಗೆ ಸಮಾಧಾನ. ಯಾಕಂದ್ರೆ ನಾನೇನೋ ಸ್ವಲ್ಪ ಇಲ್ಲಿ ಹೊಸಬನೇನೋ ಅಂತ ಅಂದ್ಕೊಂಡಿದ್ದೇನೆ. ಹೊಸಬಲನ ನಿಮ್ಮೊಳಗೆ ಬೆಳೆದಿರ್ತಕ್ಕಂಥವ್ರು ಅಂತೇಳಿ ಅನಿಸಿ ತುಂಬ ಸಂತೋಷ ಆಯಿತು. ಹಾಗೆ ಈ ಗುರುವಂದನಾ ಕಾರ್ಯಕ್ರಮ ಈ ಹಿಂದೆನೂ ಒಂದು 2-3 ವರ್ಷ ಆಯ್ತೇನೋ. ಆ ವಿದ್ಯಾರ್ಥಿಗಳನ್ನು ಭಾಳ ನಿಮ್ಮ ಹಾಗೆಯೇ ಸಂಘಟನೆ ಮಾಡಿಕೊಂಡು ನಮ್ಮೆಲ್ಲರನ್ನ ಕರೆದು ಎಷ್ಟು ಗೌರವಿಸಿದ್ರು ಅಂತಂದ್ರೆ ಅದನ್ನ ಮರ್ಯಾಕತೈತೆ ಅನ್ನೋದ್ರೊಳಗೆ ನೀವು ಮಾಡಕತ್ತೀರಿ. ಅಂದ್ರೆ ನಮ್ಮ ಆಯುಷ್ಯವನ್ನ ಖಂಡಿತ ಹೆಚ್ಚು ಮಾಡಕತ್ತೀರಿ ನಾವು. ಯಾಕಂತಂದ್ರೆ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ನೀವೆಲ್ಲ ಅಷ್ಟು ಭಾವಪೂರ್ವಕವಾಗಿ ನಮಗೆ ಏನೋ ಒಂದು ವಂದನೆಯನ್ನು ಸಲ್ಲಿಸ್ತಾ ಇದ್ದೀರಿ, ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದೀರಿ. ಅದನ್ನ ಅನುಭವಿಸುವಂಥದ್ದು, ಇಲ್ಲಿ ಕುತ್ಕೊಂಡು ನಾವೇನು ಅನುಭವಿಸುವಂಥದ್ದು, ಸಂತೋಷ ಪಡುವಂಥದ್ದು ಏನಿದೆಯಲ್ಲ, ಆ ಸಂತೋಷ ಏನು ಮಾಡಿಬಿಡುತ್ತೆ ಅಂತಂದ್ರೆ ನಮ್ಮ ತಲೆಗಿನ ಎಲ್ಲ ಚಿಟ್ಟೆಲ್ಲ ಹೋಗುತ್ತೆ. ಬರೀ ಸಂತೋಷ ಮಾತ್ರ ಉಳಿದೆ. ಅದು ನಮ್ಮ ಆಯುಷ್ಯವನ್ನು ವೃದ್ಧಿ ಮಾಡ್ತದೆ. ಅದಕ್ಕೆ ನೀವು ಕಾಳಿ ಪುರುಷರಾಗಿದ್ದೀರಿ ತಿಳ್ಕೊಂಡು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಗುರುವೃಂದದ ಪರವಾಗಿ ನಾನು ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಗುರು ಅಂತನುವಾಗ ಗುರುಗೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಕೈ ಹಿಡಿದು ಭವಿಷ್ಯ ಹೇಳ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಈಗ ನಮ್ಮ ಗುರುಗಳನ್ನು ಭವಿಷ್ಯ ಹೇಳ್ತಾರೆ, ಹೋದಲ್ಲ. ಈಗ ಕೈ ಹಿಡಿದು ಭವಿಷ್ಯ ಹೇಳ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಆದರೆ ಮಾರ್ಗದರ್ಶನ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡುವ ಮಾತ್ರ ಒಬ್ಬ ಶ್ರೇಷ್ಠ ಗುರು. ಭವಿಷ್ಯ ಹೇಳೋದು ಬೇಡ, ಭವಿಷ್ಯ ನಿರ್ಮಾಣ ಮಾಡೋದು ಬೇಡ. ನಾವೆಲ್ಲ ನಿಮಗೆ ಆ ಒಂದು ವಿದ್ಯಾಬುದ್ಧಿಯನ್ನು ಕೊಟ್ಟು ಸರಿಯಾದ ಮಾರ್ಗದರ್ಶನವನ್ನು ಮಾಡಿದ್ದರಿಂದ ನೀವೆಲ್ಲರೂ ಏನು ಸೇರಿದ್ದೀರಿ, ಬಹಳ ಸುಂದರವಾದ ಜೀವನವನ್ನು ರೂಪಿಸಿಕೊಂಡಿದ್ದೀರಿ. ಏನೇನೋ ಆಗಿದ್ದೀರಿ, ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಿ. ನಿಂತ್ಕೊಂಡು ನಿಮ್ಮೆಲ್ಲರನ್ನ ನಾವು ನೋಡುವಾಗ ಅದ್ರ ಜೊತೆ ಇವರೆಲ್ಲ ಗೃಹಿಣಿಯರು ಆಗ್ಯಾರ, ನೀವು ಗೃಹಸ್ಥರಾಗಿದ್ದೀರಿ. ನನಗೆ ವಾಟ್ಸಾಪ್ನಾಗ ಇದ್ರ ಬಿಟ್ರು ನಿಮ್ಮದು ಫೋಟೋ ಎಷ್ಟೆರಡು ಜನ ಇದ್ದೀರಿ ಅಂತೇಳಿ. ನಾನು ಜೂಮ್ ಮಾಡಿ ನೋಡ್ತೀನಿ ಫೋಟೋ ಸಿಗುವಾರ. ಯಾಕಂದ್ರೆ 30 ವರ್ಷ ಆದ್ಮೇಲೆ ನೀವು ಫೋಟೋ ಹೆಂಗೆ ಸಿಗ್ತೀರಿ? ಸಾಧ್ಯನೇ ಆಗುತ್ತೆ. ಅಷ್ಟು ಬದಲಾವಣೆಗಳಾಗಿರುತ್ತೆ. ಆ ಬದಲಾವಣೆ ಆದ್ರೂ ಕೂಡ ನಿಮ್ಮಲ್ಲಿ ಆ ಬದಲಾವಣೆ ಯಾವ ರೀತಿ ಇದೆ, ಗುರುವಿನ ಬಗ್ಗೆ, ಗುರುವಿನ ಆಶೀರ್ವಾದವನ್ನು ಪಡ್ಕೋಬೇಕು, ಗುರುವಿಗೆ ನಾನು ನಮನ ಸಲ್ಲಿಸಬೇಕು ಅನ್ನುವಂಥ ಏನು ಭಾವ ಇದೆ, ಆ ಸಂಸ್ಕಾರ ಏನಿದೆ, ಆ ಸಂಸ್ಕೃತಿ ಏನಿದೆ, ಅದನ್ನು ಮೆಚ್ಚಬೇಕಾಗಿರುವಂಥದ್ದು. ಇದಕ್ಕೆ ನೀವೆಲ್ಲರೂ ಇನ್ನೊಮ್ಮೆ ವೈಯಕ್ತಿಕವಾಗಿ ನನ್ನಿಂದ ನೀವು ಅಭಿನಂದನೆಗೆ ಯಾರಿದ್ದೀರಿ ಅಂತ ತಿಳ್ಕೊಂಡು ಈ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಗುರುವಂದನೆ ಅಂತ ಹೇಳುವಾಗ ನನಗೊಂದು ದೃಷ್ಟಾಂತ ನೆನಪಾಗ್ತದೆ. ಓಮನ್ ದೇಶದ ದೊರೆ ಸಯ್ಯದ್ ಅಲಿ ಅಂತ ಹೇಳಿ, ಓಮನ್ ದೇಶದ ರಾಜಧಾನಿ ಮಸ್ಕತ್. ಅವ ಒಂದು ಸಲ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ,
ನಮ್ಮ ರಾಷ್ಟ್ರಪತಿ ರಾಧಾಕೃಷ್ಣನ್ ಅವರನ್ನ ಆಮಂತ್ರಿಸ್ತಾನೆ ತನ್ನ ದೇಶಕ್ಕೆ. ಅವ ಎಂಥ ರಾಜಪ್ಪ ಅಂತಂದ್ರೆ ಅದೇನೋ ಸ್ವರ್ಗ ಅಲ್ಲಿ, ಅಷ್ಟು ಶ್ರೀಮಂತ ರಾಜ ಅವರು. ವೈಭವದಿಂದ ಪೂರ್ವಾಗಿರ್ತಕ್ಕಂಥ ಅರಮನೆ, ವೈಭವದಿಂದ ಕೂಡಿರ್ತಕ್ಕಂಥ ಕಾರು, ಅವ್ರಿಗೆ ಏನೇನೇನೋ ಕೊರತೆ ಇಲ್ಲ. ಅವರನ್ನು ಆಮಂತ್ರಿಸ್ತಾನೆ. ಆಮಂತ್ರಿಸಿದ ಮೇಲೆ ಸ್ವತಃ ತಾನ ಹೋಗ್ತಾನೆ ಏರ್ಪೋರ್ಟ್ಗೆ. ಏರ್ಪೋರ್ಟ್ ಹೋಗಿ ಅವರನ್ನು ಸ್ವಾಗತ ಮಾಡಿ ಕರ್ಕೊಂಡ್ಬರ್ತಾನೆ. 2 ದಿನದ ಪ್ರವಾಸ ಇರ್ತದೆ. ಅದು ರಾಜತಾಂತ್ರಿಕ ಮಾತುಕತೆಗಳು ಆಗ್ತವೆ. ವೈಯಕ್ತಿಕ ಏನೇನು ಮಾಡಬೇಕಾದ ಎಲ್ಲವನ್ನೂ ಮಾಡ್ತಾನೆ. ಅವ್ರು ಪುನಃ ಅವರನ್ನು ವಾಪಸ್ ಇಂಡಿಯಾಗೆ ಕಳಿಸ್ಬೇಕು ಅಂತ ಹೇಳುವಾಗ ತಾನೇ ತನ್ನ ಕಾರ್ನಲ್ಲಿ ತಾನೇ ಡ್ರೈವ್ ಮಾಡ್ತಾ ಏರ್ಪೋರ್ಟ್ವರೆಗೆ ಬರ್ತಾನೆ. ಇನ್ನೇನೋ ಶಂಕರದಯಾಳ್ ಶರ್ಮಾ ನಮ್ಮ ರಾಷ್ಟ್ರಪತಿ ವಿಮಾನವನ್ನು ಹತ್ತಬೇಕನ್ನುವಾಗ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಆಶ್ಚರ್ಯ. ಯಾಕಂತಂದ್ರೆ ಇದು ಪ್ರೋಟೋಕಾಲದ ವಿರುದ್ಧ ಇದು. ಆ ರಾಜ ಯಾರು ಬೇಕಾದವರು ಮಾತ್ರ ಅವನ ಅರಮನೆಗೆ ಹೋಗಿ ಭೇಟಿ ಆಗಬೇಕೆ ಹೊರತಾಗಿ ಅಲ್ಲಿ ಹೋಗಿ ಭೇಟಿ ಆಗೋದ ಸಂಪ್ರದಾಯನೇ ಇಲ್ಲ ಅಲ್ಲಿ. ಶಂಕರದಯಾಳ್ ಶರ್ಮಾರಿಗೆ ಬಹಳ ಆಶ್ಚರ್ಯ ಆಗಿಬಿಡ್ತಾರೆ. ಏನ್ ರಾಜರ ಇದು, ನೀವು ಎಂತ ನಿಮ್ಮ ಪ್ರೋಟೋಕಾಲನೇ ಎಲ್ಲ ಬದಲಿ ಮಾಡ್ತಾ ಇದ್ರಲ್ಲ. ಬದಲಿ ಮಾಡ್ತಾ ಇಲ್ಲ ಗುರುವೇ. ನೀವು ಪೂನಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾಗ ನಾನು ನಿಮ್ಮ ವಿದ್ಯಾರ್ಥಿಯಾಗಿದ್ದೆ ಅಂತ ನಾವು ರಾಜ. ಆ ಉದ್ದೇಶಕ್ಕಾಗಿ ಅದಕ್ಕಾಗಿ ನಾನು ನಿಮ್ಮನ್ನು ನನ್ನ ದೇಶಕ್ಕೆ ಕರ್ಸ್ಕೊಂಡು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಜೀವನವೇ ಸಾರ್ಥಕ ಆಯಿತು ಗುರುವೇ ಅಂತೇಳಿ ನಮಸ್ಕಾರ ಮಾಡ್ತಾರೆ. ಉದಾಹರಣೆ ಇದು ಗುರುವಿಗೆ ಇರುವಂತಹ ಮಹತ್ವ. ಅವನಿಗೇನು ಅವಶ್ಯಕತೆ ಇರಲಿಲ್ಲ, ರಾಜವ. ಅವನಿಗೇನು ಕೊರತೆ ಇದೆ ಹೇಳ್ರಿ. ಶಂಕರದಯಾಳ್ ಶರ್ಮಾರನ್ನು ಅದಕ್ಕೆ ಕರೆಸಿ ಅವರನ್ನು ವಂದನೆ ಸಲ್ಲಿಸಿ ಏನು ಸನ್ಮಾನ ಮಾಡಬೇಕು ಮಾಡಿ ಕಳಿಸುವಂಥದ್ದು ಏನು ಬೇಕಾಗಿತ್ತು ಅವರಿಗೆ? ಬೇಕಾಗಿರಲಿಲ್ಲ. ಆ ಗುರುವಿನ ಬಗ್ಗೆ ತನಗೆ ಕಲಿಸಿರತಕ್ಕಂಥ, ತನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗುರುವಿನ ಬಗ್ಗೆ ಇರ್ತಕ್ಕಂಥ ಭಕ್ತಿ ಅದರಲ್ಲಿ ಎದ್ದು ಕಾಣ್ತಾ ಇದೆ. ಹಾಗೆ ನೀವುಗಳು ಏನಿದ್ದಿರಲಿಲ್ಲ ಅಂತಹ ಸಂಸ್ಕಾರವಂತರಿದ್ದೀರಿ. ಆ ಸಂಸ್ಕಾರ ನಿಮ್ಮಲ್ಲಿದೆ. ನನಗೇನು ಖುಷಿ ಆಗತ್ತೆ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಏನು ಕೊರತೆ ಇದೆ ಅಂದರೆ ಆ ಸಂಸ್ಕಾರದ ಕೊರತೆ. ಸಂಸ್ಕಾರ ಸರಿಯಾಗಿ ಆಗ್ತಾ ಇಲ್ಲ. ಸಂಸ್ಕಾರ ಎಲ್ಲಿಂದ ಬರಬೇಕು? ಮನೆಯಿಂದನೇ ಪ್ರಾರಂಭ ಆಗಬೇಕು. ಪ್ರಾರಂಭ ಆದಾಗ ಮಾತ್ರ ಅವರು ಒಬ್ಬ ಉತ್ತಮ ನಾಗರಿಕರಾಗೋದಕ್ಕೆ ಸಾಧ್ಯ. ವಿದ್ಯಾರ್ಥಿಗಳು ಯಾರೋ ನೀವು ಹೇಗಿದ್ರು ಜಾಣರಿದ್ರು, ಈಗಿನವರು ಜಾಣರ ಇದ್ದಾರೆ, ಎಲ್ಲನೂ ಇದೆ. ಆದರೆ ಅವ್ರಿಗೆ ಏನು ಒಂದು ಟಚ್ ಬೇಕಲ್ಲ, ಫೈನಲ್ ಟಚ್ ಏನು ಬೇಕಾಗಿದೆ, ಅದರ ಕೊರತೆ ಎದಕ್ಕೆ ಕಾಣ್ತಾ ಇದೆ. ಅದಕ್ಕೆ ನಾನು ನಿಮಗೆ ನೀವು ಗೃಹಸ್ಥರಾಗಿದ್ದೀರಿ ಅನ್ನೋ ಉದ್ದೇಶದಿಂದ ಈ ಮಾತನ್ನು ಹೇಳಾಕತ್ತೆ. ನೀವು ಏನೀಗ ಮಕ್ಕಳದಾವಲ್ಲ, ಕೆಲವು ಜನ ಕರ್ಕೊಂಡು ಬಂದಾರೆ, ಅವೆಲ್ಲ ನೋಡ್ತಾರೆ. ಇದನ್ನು ನೋಡಿ ಕಲಿ, ಮಾಡಿ ತಿಳಿ. ನೋಡಿದ ತಕ್ಷಣ ನೀವೇನು ನಿಮ್ಮ ಮನೆಯಲ್ಲಿ ಏನು ಆ ಸುಧಾರಣೆ, ಆ ಸಂಸ್ಕಾರವನ್ನು ತರ್ತೀರೋ, ನಿಮ್ಮನ್ನು ನೋಡಿ ಇನ್ನೊಬ್ಬರು ಮಾಡ್ತಾರೆ. ನೀವು ಏನು ಈಗ ನಿಮ್ಮ ಮನೆಯಲ್ಲಿ ಆ ಉತ್ತಮವಾದ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ರಿ ಅಂತಂದರೆ ನೀವೇನೂ ಮಾಡಬೇಕಾಗಿಲ್ಲ ನಮ್ಮ ಸಮಾಜಕ್ಕೆ. ಇಷ್ಟ ಆದರೆ ಸಾಕು. ಹಾಗೆ ನಿಮ್ಮ ಮಕ್ಕಳು ಶಶಿಧರ್ ಪೂಜಾರಿ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಸಂಘಟನೆಯ ಕುರಿತು ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೂ ನಾವು ಮಾಡಿದಂಥ ಇದನ್ನ ದೊಡ್ಡದು ಅಂತ ಹೇಳಿದ್ದಾರೆ, ಆದರೆ ಅದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಸರ್ ಅಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದು ನಮ್ಮ ಕರ್ತವ್ಯ ಆಗಿದೆ. ನಾವು ಕಲಿಸಿದಂಥ, ನಮ್ಮ ಒಂದು ಸನ್ಮಾರ್ಗದಲ್ಲಿ ನಡೆಸಿದಂಥ ಗುರುಗಳಿಗೆ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೇವೆ. ಹಾಗೂ ನಮ್ಮ ನಗಲಿದಂಥ ಶಿಕ್ಷಕರು ಹಾಗೂ ಗೆಳೆಯರಲ್ಲಿ ಅವರಿಗೂ ಕೂಡ ನಾವು ಚಿರಶಯಂತಿಯನ್ನು ಕೋರಿದ್ದೇವೆ. ಅದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗ ಮುಂದಿನದಾಗಿ ಶ್ರೀ IP ರಾಠೋಡ್ ಸರ್ ಗುರುಗಳು ಒಂದೆರಡು ಮಾತುಗಳನ್ನು ಆಡಬೇಕಂತ ವಿನಂತಿ. ಹಾಗೆ ಬೆಳೀತಾರೆ, ನಿಮ್ಮ ಹಾಗೆ ಅವರಲ್ಲಿ ಒಳ್ಳೆಯ ನಡತೆಗಳು ಬರ್ತವೆ. ಸೊ ಆ ಒಂದು ದಾರಿಯನ್ನು ನೀವೆಲ್ಲ ಹಾಕಿಕೊಟ್ಟಿದ್ದೀರಿ. ಅದರ ಜೊತೆ ನಿಮ್ಮ ಸಂಸ್ಕಾರ ಹೇಗಿದೆ ಅಂತ ಹೇಳಿದ್ರೆ, ಬರೀ ನಾವು ಎಲ್ಲ ಜೀವಂತ ಇದ್ದೀವಿ, ನಮ್ಮನ್ನಷ್ಟೇ ಅಲ್ಲ, ಯಾರು ಅಗಲಿದ್ದಾರೆ ಅವರನ್ನೂ ನೆನಪಿಸಿಕೊಂಡು ಶ್ರದ್ಧಾಂಜಲಿಯನ್ನು ಏನು ಸಲ್ಲಿಸಿದ್ರಲ್ಲ, ನಿಜಕ್ಕೂ ಅದು ಅಭಿನಂದನೆಗೆ ಅರ್ಹವಾಗಿರ್ತಕ್ಕಂಥದ್ದು. ನಿಮ್ಮ ಆ ಶ್ರದ್ಧಾಂಜಲಿ ಏನು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವುಗಳ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಿದೆ ಅಂತ ಕೂಡ ನಾನು ಬಹಳ ಖಂಡಿತವಾಗಿ ಅದಕ್ಕೆ ಎಲ್ಲ ಕಾರ್ಯಕ್ರಮಗಳು ನಮ್ಮನ್ನು ಕರೆಸಿದ್ದೀರಿ, ಧರಿಸಿದ್ದೀರಿ.
ಭಾಳಷ್ಟು ಗೌರವಿಸಿದ್ದೀರಿ. ಎಷ್ಟು ಖರ್ಚು ಮಾಡಿದಾರಪ್ಪ ಇದನ್ನೆಲ್ಲ, ಭಾಳ ಖರ್ಚು ಮಾಡಿದ್ದೀರಿ. ಅಂದ್ರೂ ನಿಮ್ಮೆಲ್ಲರ ಪ್ರೀತಿ, ವಾತ್ಸಲ್ಯ, ಗೌರವ, ಅಭಿಮಾನ ನಮ್ಮ ಮೇಲೆ ಏನಿದೆಯೋ ನಮ್ಮ ಆಯುಷ್ಯವನ್ನಂತ ಖಂಡಿತ ಹೆಚ್ಚು ಮಾಡಿದೆ. ನಾವಿನ್ನೂ ಭಾಳ ಲವಲವಿಕೆಯಿಂದ ಇರ್ತೀವಿ, ಆಯಿತಾ? ಅದಕ್ಕೆ ಆ ರೀತಿಯಾಗಿ ಆ ಒಂದು ಭರವಸೆಯನ್ನು ನಾನು ಎಲ್ಲರ ಪರವಾಗಿ ನಾನು ಕೊಡ್ತಾ ಇದ್ದೇನೆ. ಅದರ ಜೊತೆ ಕೆಲವು ಏನು ಸಂಘಟನೆ ಅಂತ ಮಾಡ್ಕೊಂಡಿದ್ದೀರಲ್ಲ, ಈ ಸಂಘಟನೆಯನ್ನು ನಾನು ಹೇಳ್ತಾ ಇದ್ದೇನೆ. ಇದನ್ನು ಅದು ವ್ಯಾಟ್ಸಾಪ್ನಾಗ ನಿಮ್ಮೆಲ್ಲ ಗ್ರೂಪ್ಗಳದಾವ, ಆ ವ್ಯಾಟ್ಸಾಪ್ ಗ್ರೂಪ್ಗಳನ್ನು ಹಾಗೆ ಚಾಲನೆಯಲ್ಲಿ ಇಟ್ಕೊಳ್ರಿ. ನಿಮ್ಮಲ್ಲಿ ಸಂತೋಷ ಇದ್ರೂ ಹಂಚ್ಕೊಳ್ರಿ, ನೋವಿದ್ರೂ ಹಂಚ್ಕೊಳ್ರಿ. ಯಾರಿಗೆ ಆರ್ಥಿಕವಾಗಿ ಸಮಸ್ಯೆ ಇದೆಯೋ ಅಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಿರಿ. ಎಲ್ಲೆಲ್ಲಿ ಸಮಾಜ ಸೇವೆ ನಿಮ್ಮಿಂದ ಅಗತ್ಯತೆ ಇದೆಯೋ ಅಲ್ಲಿ ಹೋಗ್ರಿ. ನಮ್ಮ ಹೈಸ್ಕೂಲ್ಗೆ ಮೇಲಿಂದ ಮೇಲೆ ಭೇಟಿ ಕೊಡ್ತು ಬರ್ರಿ, ಎಲ್ಲ ಇರ್ತಾರೆ, ನಮ್ಮ ಬೆಂಬಲದಾರ ಇರ್ತಾರೆ. ಅಲ್ಲಿ ಏನೇನು ಕೊರತೆ ಇದೆ ಅದನ್ನೆಲ್ಲ ನೀವು ಸ್ವಲ್ಪ ಒಂದು 10% ನಿಮ್ಮ ಗಳಿಕೆಯನ್ನು ಅದಕ್ಕೆ ನೀವು ವಿನಿಯೋಗ ಮಾಡಿದ್ರಿ ಅಂತಂದರೆ ಇನ್ನೇನು ಬೇಕಾಗಿಲ್ಲ ನಮಗೆ. ಸೊ ನೀವು ವಿಲ್ ಬಿ ದ ಗುಡ್ ಸಿಟಿಸನ್ಸ್ ಆಫ್ ಅವರ್ ಗ್ರೇಟ್ ಕಂಟ್ರಿ. ಅದಕ್ಕೆ ಆ ರೀತಿ ನೀವು ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ಸಮಯ ಭಾಳ ಆಗಿದೆ, ಇನ್ನೂ ಸಾಕಷ್ಟು ಜನ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಅಷ್ಟೇ ಸಂತೋಷದಿಂದ ಇನ್ನು ಮುಂದಿನ ನಿಮ್ಮ ಕಾರ್ಯಕ್ರಮವನ್ನು ನಾನು ನೋಡ್ತೀನಿ, ಕೇಳ್ತೀನಿ ಅನ್ನುವಂಥ ಭರವಸೆಯೊಂದಿಗೆ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಇವತ್ತಿನ ಈ ಒಂದು ಗುರುವಂದನಾ ಕಾರ್ಯಕ್ರಮ, ಈ ಗುರುವಂದನಾ ಕಾರ್ಯಕ್ರಮ ಜೀವ ಸಾಧನೆ ವಹಿಸಿದಂಥ ಪರಮ ಪೂಜ್ಯ ಆನಂದ ದೇವರು ಓಲೆಮಠವರು ಅವರನ್ನು ನೆನೆಸುತ್ತಾ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಆತ್ಮೀಯರಾದಂಥ SP ಪೂಜಾರಿ ಸರ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನೆಚ್ಚಿನ ನಿವೃತ್ತ ಪ್ರಾಚಾರ್ಯರಾದಂಥ ಕೋಲೂರು ಸರ್ ಅವರೇ, ಈ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ಅದೇ ಥರನಾಗಿ ನಮ್ಮ ಪ್ರೌಢಶಾಲೆ ವಿಭಾಗದೆಲ್ಲ ನಾವು ಆತ್ಮೀಯರಾದಂಥ ನನ್ನ ಸಹೋದ್ಯೋಗಿ ಮಿತ್ರರೇ, ಈಗ ಸದ್ಯಕ್ಕೆ 300 ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿರುವಂಥ ನಮ್ಮ ಆತ್ಮೀಯರಾದಂಥ ತಡಕೇರಿ ಸರ್ ಅವರೇ, ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಿಮಗೆ ನಮ್ಮ ವಿದ್ಯಾರ್ಥಿನಿ ಹೇಳಬೇಕು, ಯಾಕಂದ್ರೆ ನೀವು ಮಕ್ಕಳು ಕಂಡಿರಿ, ಆದರೂ ಕೂಡ ಎಲ್ಲ ವಿದ್ಯಾರ್ಥಿ ಇದು ನಮಗೆ ನನಗಂತೂ ಬಹಳ ಸಂತೋಷ ಅನಿಸ್ತದೆ. ಯಾಕಂತಂದ್ರೆ ಮೇ 23ನೇ ತಾರೀಕು ಮತ್ತು ನಮ್ಮ ಮೈಬೂರ ರೋಡಿಗೆ ಇದು ಗುರುವಂದನಾ ಕಾರ್ಯಕ್ರಮ ಇತ್ತು. ಇದು 13ನೇ ನಮಗೆ ಗುರುವಂದನಾ ಕಾರ್ಯಕ್ರಮ. ಯಾಕಂದ್ರೆ 18 ವರ್ಷ ನಾವು ಹುಣ್ಣೂರಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಆದರೂ ಹುಣ್ಣೂರು ನಾವು ಎಷ್ಟು ಜನ ನಾವು ಶಿಕ್ಷಕರು ಹುಣ್ಣೂರಲ್ಲಿ ನಾವು ಸೇವೆ ಸಲ್ಲಿಸೇವಲ್ಲ, ಯಾರೂ ಹುಣ್ಣೂರನ್ನು ಮರೆಯುವಾಗಿಲ್ಲ. ಯಾಕಂದ್ರೆ ಹುಣ್ಣೂರ ವಿದ್ಯಾರ್ಥಿನವ್ರು ಹೇಗಿದ್ದಾರಪ್ಪ ಅಂದ್ರೆ ಈ ರೀತಿ ಎಲ್ಲ ಹೇಳ್ತಾರ, ಎಷ್ಟು ಸಲ ನಿಮ್ಮ ಗುರುವಂದನ ಮಾಡ್ತಾರೆ ರಾಠೋಡ್ ಸರ್ ಅಂತ ನಮ್ಮ ಬಿಜಾಪುರದಾಗ ಮಾಡ್ತಾರೆ. ಎಷ್ಟು ಸಲ ಗುರುವಂದನ ನಮಗೆ ಒಂದು ಸಲ ಮಾಡಾಗಿಲ್ಲಲ್ಲ. ನಾವು ಹುಣ್ಣೂರ ನಮ್ಮ ವಿದ್ಯಾರ್ಥಿಗಳು ಹೆಂಗದಪ್ಪ ಅಂತ ಹೇಳಿವಿ. ಒಂದು ಹೇಳ್ಬೇಕಾದ್ರೆ ಈ ತಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಎಲ್ಲೆಲ್ಲೋ ನೌಕರಿ ಮಾಡ್ತೀರಿ, ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದುಗೂಡಿಸಿ ಇವೇನು ಕಾರ್ಯಕ್ರಮ ಮಾಡಿರಲ್ಲ, ನಮಗೆಲ್ಲರಿಗೆ ಬಹಳಷ್ಟು ಸಂತೋಷ ಆಗಿದೆ. ಯಾಕಂತಂದ್ರೆ ನಾನು ಜಮಖಂಡಿ ತಿಂಗಳಿಗೆ 15 ದಿವಸ ಒಂದ್ಸಲ ಬಂದಿರ್ತೇನೆ. ಬಂದ ಮೇಲೆ ನಮ್ಮ ಮಹಾನಿ ಅರಗಂಜಿ ಅವ್ರ ಎಂದಿಗೆ ಫಸ್ಟ್ ಹೋಗಿರ್ತೀನಿ ನಾನು. ಯಾಕೆ ನಮ್ಮ ಶಿಷ್ಯರು ಭಾಳ ಹುಣ್ಣೂರಲ್ಲಿ ಸರ್ ಅಡ್ವಾನ್ಸ್ ಬರ್ರಿ ಅಂತಾರೋ, ಆದರೂ ನಾವು ಬರೋಂಗಿಲ್ಲ. ಆದರೂ ಹಿಂಗೆ ಬೆಳೆದು ನಾವು ಹಿಂಗದ ನಮಗೆ ಏನು ಸಂತೋಷ ಅಂದ್ರೆ ತಾವೆಲ್ಲರೂ ಒಂದು ಉನ್ನತ ಹುದ್ದೆ ಕೂಡ ಹೋಗಿರಿ, ನಮ್ಮನ್ನು ನೆನೆಸ್ತೀರಿ. ನಮಗೂ ಒಂದು ಹೆಮ್ಮೆ ಏನದಪ್ಪ ಅಂದ್ರೆ ನಮ್ಮ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಒಂದು ಉನ್ನತ ಹುದ್ದೆ ಹೋಗಿದ್ದಾರೆ ಅಂತೇಳಿ ನಮಗೂ ಒಂದು ಹೆಮ್ಮೆ ಪಡ್ತೇವೆ. ನಾವು ಬೆಂಗಳೂರಿಗೆ ಹೋಗಿದ್ದೆ 1-2 ತಿಂಗಳಿಂದ, ಅಲ್ಲಿ ನಮ್ಮ ಶಿಷ್ಯರು ಬೆಳಗಿದ್ರು. ಎಲ್ಲರೂ ಗಿರ ಹಾಕಿದೆ, ನಮ್ಮ ರಾಠೋಡ್ ಸರ್ ಬಂದಾಗ ರಾಠೋಡ್ ಸರ್ ಈ ಹುಣ್ಣೂರಿಗೆ ಬಂದ್ರೂ ಕೂಡ ನಮ್ಮ ಸರ್ ಬಂದಾರ ಅಂತೇಳಿ ಎಲ್ಲಿ ಹೋದಲ್ಲಿ ನಮ್ಮ ಶಿಷ್ಯರು
ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೀರಿ. ನಮಗ ಈ ಒಂದು ಕಾರ್ಯಕ್ರಮ ಮಾಡಿದಕ್ಕೆ ನಮ್ಮ ಗುರುಗಳು ಹೇಳಿದರು, ನಿಮ್ಮ ಸಂಘಟನೆ ಹಾಗೆ ಇರಲಿ, ಹಾಗೆ ಮುಂದಿರಲಿ, ಒಂದು ವರ್ಷಕ್ಕೊಮ್ಮೆ ಅದರ ಒಂದು ಕಾರ್ಯಕ್ರಮ ಮಾಡ್ಕೊತೀರಿ ಅಂತೇಳಿ ನಮ್ಮ ಗುರುಗಳು ಹೇಳಿದ್ರಲ್ಲ. ಇದೇ ನಿಮ್ಮ ಒಗ್ಗಟ್ಟೇನದಲ್ಲ. ನೀವು ಒಂದು ಸಂಘಟನೆಯಿಂದ ಏನೇ ನಮ್ಮಲ್ಲಿ ನಿಮ್ಮ ಒಂದು ಇದರಲ್ಲಿ ಏನು ಸಮಸ್ಯೆ ಇದ್ರೂ ಕೂಡ ಅವರನ್ನು ಸ್ವಲ್ಪ ಸಹಾಯ ಮಾಡುವಂತ ನಾವೆಲ್ಲರೂ ಕೂಡಿ ಮಾಡ್ಬೇಕಂತ ನಾನು ಭಾವಿಸ್ತಾ ಇದ್ದೇನೆ. ಏನೇ ಒಂದು ತೊಂದರೆ ಇದ್ರೂ ಕೂಡ ಎಲ್ಲರೂ ನಾವು ಒಂದಾಗಿ ಅವರನ್ನ ಸ್ವಲ್ಪ ಸಹಾಯ ಮಾಡಬೇಕು. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಬಹಳ ಸಂತೋಷ ಆಗಿದೆ. ನಾವೆಲ್ಲರೂ ಇಷ್ಟೆಲ್ಲ ಎಲ್ಲೆಲ್ಲಿಂದ ಬಂದು ಏನೋ ನಮ್ಮ ಭಾಳ ಅಂದ್ರೆ ಖರ್ಚು ಮಾಡಿದ್ರಿ, ಇವೆಲ್ಲ ಮಾಡೋದು ಬೇಡ ಅಂತ ಹೇಳ್ತೇವೆ ನಾವು. ಆದರೂ ಕೂಡ ನಮ್ಮ ಒಂದು ಭಕ್ತಿ ಭಾವನೆಯಿಂದ ಒಂದು ನಮ್ಮ ಗುರುಗಳ ಒಂದು 33 ವರ್ಷ 33 ವರ್ಷದಿಂದ ಇವತ್ತು ನಾವೆಲ್ಲರೂ ಕೂಡಿದ ನಿಮ್ಮ ಮುಖ ನೋಡಿವು. ಅದೇ ನಾವು ನಿಮ್ಮನ್ನು ಕೆಲವೊಬ್ರು ನಾನು ಗುರ್ತಾಗಿದ್ದು ಕೆಲವೊಬ್ರು ಹೆಸರು ಹೇಳ್ತೀನಿ. ಆದರೂ ಕೂಡ ನೀವು ನಮಗೆ ಸರ್ ನೀವು ಹಂಗೆ ಇರ್ತೀರಿ, ಹಂಗೆ ನಾವು ಮುದುಕಲಾಗಿ ಅಂತ ಹೇಳ್ತಾರೆ ನಮ್ಮ ಶಿಷ್ಯರು. ಆದರೂ ಕೂಡ ನಿಮ್ಮ ಒಂದು ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ನಮ್ಮ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮೆಲ್ಲ ಗುರುಗಳ ಪರವಾಗಿ ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀ ರಾಠೋಡ್ ಸರ್ ಗುರುಗಳಿಗೆ ಈಗ ಶ್ರೀಶೈಲ್ ಕಾಂಪೌಂಡ್ ಇವರಿಂದ ಒಂದು ಹಾಡು ಮಂಗಲಿನ ನಿಮಿತ್ತ ಪರಮ ಪೂಜ್ಯ ಶ್ರೀಗಳನ್ನು ಕುರಿತ ಒಂದು ಗುರುನಮನ ಗೀತೆ. ಒಂದಾದ ನಡೆ ನುಡಿಗೆ
ಮತ ಪಥದಿಂದ ದೂರ ಅವನಾತ್ಮ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಸೇವಕರ ಭಾವದಲ್ಲಿ ನಿಂತರದು ದಿಗ್ವಿಜಯ ಸೇವಕರ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವ ಕಿಂಕರನು ಮುದ್ದು ರಾಮ ಶರಣ ಶಿವ ಕಿಂಕರನು ಮುದ್ದು ರಾಮ ಅನುಭವದ ನೆಲೆಯಿಂದ ವಿಷವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಪರಿಗೊಳಿಸಿದೇನೋ ಕಲ್ಲು ಮಾಲಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಭಕ್ತಿಯ ಬೀಜ ಶ್ರದ್ಧೆ ನೀರಿನ ಬಳಸಿ ಉಳುಮೆನಿ ಮಾಡುತ್ತಿರುವ ದುಡಿಮೆಯತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಪದ ಬೆಳೆಸಿರಲಿ ಯೋಗಿ ಪುಂಗವನಾಗಿ ಮುದ್ದು ರಾಮ ಯೋಗಿ ಪುಂಗವನಾಗಿ ಮುದ್ದು ರಾಮ ಧನ್ಯವಾದಗಳು. ವಿದ್ಯಾರ್ಥಿ ಪರವಾಗಿ ಶ್ರೀ ಮಾರುತಿ ಚರಾಳಿ ಅವರಿಂದ 2 ನಿಮಿಷದಲ್ಲಿ ವಿದ್ಯಾರ್ಥಿ ಅನಿಸಿಕೆಯನ್ನು ಹೇಳಬೇಕಂತ ವಿನಂತಿ ಮಾಡ್ತಾರೆ. ಕೇವಲ ಸಮಯದ ಭಾವನೆ ಇರುತ್ತದೆ, ಆ ಕಾರಣ 2 ನಿಮಿಷದಲ್ಲಿ ಒಂದೆರಡು ಮಾತುಗಳಲ್ಲಿ ವಿದ್ಯಾರ್ಥಿ ಅನಿಸಿಕೆಗಳನ್ನು ಹೇಳಬೇಕಂತ ಮಾರುತಿ ಚರಾಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಅದರ ನಂತರ ಶ್ರೀಶೈಲ್ ಶಂಕರಗೌಡ ಇವರು ವಿದ್ಯಾರ್ಥಿ ಅನಿಸಿಕೆಯನ್ನು ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಆರಾಧ್ಯ ದೈವನಾದ ಶ್ರೀ ವೆಂಕಟೇಶ್ವರ ನೆನಪದಲ್ಲಿ ಅವನ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮ ಚಾಲೂ ಮಾಡಿದ್ದೀವಿ. ಆಲ್ರೆಡಿ ಈಗ ನಾನು ಗೆಳತಿಯರ ಮತ್ತು ಗೆಳತಿಯರ ಸರಿ ನೆನಪು ಏನೋದಲ್ಲ ಆಲ್ರೆಡಿ ನಾನು ಗ್ರೂಪ್ನಾಗೆಲ್ಲ ಬಿಟ್ಟಿದ್ದೀನಿ. ಎಲ್ಲರೂ ಎಲ್ಲ ಥರ ಓದಿರಿ. ನಮ್ಮ ಲಾಸ್ಟ್ ಏನಂತ ಗುರುಗಳು, ಈ ಗುರುಗಳನ್ನ ನಾವು ನಮ್ಮ ಹತ್ರ ಕಾಲ್ ಮಾಡಿದಾಗ ಯಾರು ಇಲ್ಲ ನಾವು ಬರೋಕ್ಕಾಗೋದಿಲ್ಲ ಸಮಸ್ಯೆ ಇದೆ ಯಾರು ಅಂದಿಲ್ಲ. ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದ ರಾಡೋಡ್ ಕಾಂಟ್ಯಾಕ್ಟ್ ಮಾಡಿ ಅವರೇನಂದ್ರು ಇಲ್ಲಪ್ಪ ನಾವು ಸಂತೋಷಕ್ಕೆ ಬರ್ತೀವಿ, ಏನೋ ನಿಮ್ಗೆ ತೊಂದರೆ ಮಾಡ್ಕೊಂಡು ತಂದರು. ಅದೇ ರೀತಿಯಾಗಿ ನಮ್ಮ ಮನುಗುಳಿ ನಮ್ಮ ಶೆಟ್ಟಿಮಂಡಿ ಟೀಚರು, ನಮ್ಮ ಎಲ್ಲಕ್ಕೆ ಓಣಿ ಸರು, ನಮ್ಮ ಕುಲಕರ್ಣಿ ಸರು, ನಮ್ಮ ಇನ್ನ ಹುಡುಗ ಸರು, ನಮ್ಮ ಕೋಲೂರು ಸರು. ಆ ಕೋಲೂರು ಸರಿ ನಾವು ಕಾಲ್ ಮಾಡಿದಾಗ ಅವರು ಅವ್ರ ಮಗನ ಕೈಯಲ್ಲಿ ಫೋನ್ ಕೊಟ್ಟರು. ಅವರು ಅವಾಗ ಕೊಟ್ಟಾಗ ಅವ್ರಿಗೆ ನಾವು ಹೇಳಿ, ಇಲ್ಲ ಸರ್ ನೀವೇ ಕೋಲೂರು ಸರ್ ಅಂತ ನಾನು ಕೇಳಿ, ಇಲ್ಲ ಸರ್ ಅವ್ರು ನಮ್ಮ ಮಗ ಮಾತಾಡೋದು, ಅವರು ಫಂಕ್ಷನ್ ಮಾತ್ರ ಬರ್ತಾರ, ಈಗ ಏನೋ ಅಂದ್ರೆ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಿಡತ್ತೆ ಹೇಳಿದ್ರು. ನಾನು ಹೇಳಿ ಅದೇನೇ ಆಗ್ಬೇಕ ಸರ್ ಫಂಕ್ಷನ್ ಬರ್ತಾರಲ್ಲ ಅದಷ್ಟ ಸಾಕಲ್ಲ, ನೀವು ಯಾಕೆ ಕರ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಅವರು ಬಂದಿದ್ದಾರೆ, ಅವರಿಗೆ ನನ್ನ ಧನ್ಯವಾದಗಳು. ಒಂದು ಅದೇ ಥರನಾಗಿ ನಮ್ಮ ಶಶಿಧರ ಪೂಜಾರಿ ಸರ್, ರಾಠೋಡ್ ಸರು, ಮಾನ್ಯ ಸರು. ಆ ಮಾನ್ಯ ಸರ್ ಬಗ್ಗೆ ನಾನು ಹೇಳೋದೇನಂತಂದ್ರೆ ನನಗೆ ಈಗಾದರೂ ಅದನ್ನ ನನ್ನ ನೆನಪೈತ್ರಿ. ಅದ
ಅಂದ ತಕ್ಷಣ ಡ್ರಾಯಿಂಗ್ ಪೀರಿಯಡ್ದಲ್ಲಿ ಆ ಮತ್ತು ಈ ಬರೋದ್ಮ್ಯಾಗ ಚೆನ್ನಾಗಿ ಆಯ್ತರಾಗ ಆ ಮತ್ತು ಇದ್ರಲ್ಲಿ ನಿನಗೇನು ಕಾಣಕತ್ತೈತಿ, ನನಗೇನು ಸರ್ ಆ ಕಾಣ್ತೈತಿ ಈ ಕಾಣ್ತೈತಿ ನಾ ಹೇಳಿ. ಬಟ್ ಅವ್ರಲ್ಲಿ ಇರ್ತಕ್ಕಂಥ ವಿದ್ಯೆ ಎಂತದಂದ್ರೆ ಆ ಒಳಗ ಅವರು ಆಣಿ ತೆಗೆದ್ರು, ಈ ಒಳಗ ಇಲಿ ತೆಗೆದ್ರು. ಅದೇ ರೀತಿ ಇದ್ದಂತ ಅವರು ನೆಕ್ಸ್ಟ್ ನಾನು ಹೇಳೋದಂದ್ರೆ ನಮ್ಮ ರಾಠೋಡ್ ಸರ್ ಹಿಂದಿಯಲ್ಲಿ ಅವರು ಭಾಳ ಪರಿಣಿತರು. ಬಟ್ ಅವರಲ್ಲಿ ಹಿಂದಿ ಆ್ಯಕ್ಚುಲಿ ನಾನು ಹಿಂದಿ ಕಲಿತಿದ್ದ ಅವರಿಂದ. ಯಾಕಂದರೆ ಏನಾಗಿದ್ರಿ ಈಗ 10th ಮುಗಿದ ಮ್ಯಾಗ ಇಂಗ್ಲೀಷ್ ಸ್ಟಾರ್ಟ್ ಆಗಿಬಿಡ್ತೈತಿ. ಯಾಕಂದ್ರೆ ನಾವೆಲ್ಲ ಸೈನ್ಸ್ ಮಾಡಿದ್ದೀವಿ, ಈಗ ಇಂಗ್ಲೀಷ್ ಸ್ಟಾರ್ಟ್ ಆಗೈತಿ. ಆ ಇಂಗ್ಲೀಷ್ ಸ್ಟಾರ್ಟ್ ಆಯಿತು ಅಂದ್ರೆ ಹಿಂದಿ ಮನುಷ್ಯ ಮರಿತೀವಿ. ಬಟ್ ಈ ನಮ್ಮ ಹಿಂದಿ ಏನಾಗೈತಿ ಅದು ರಾಷ್ಟ್ರೀಯ ಭಾಷೆ. ಆ ರಾಷ್ಟ್ರೀಯ ಭಾಷೆಗೆ ಈಗಾದರೂ ನನ್ನ ಇರ್ತಕ್ಕಂಥ ಜಾಬ್ನಲ್ಲಿ ಹಿಂದಿ ಇವತ್ತು ನಾವು ಮಾತಾಡ್ತಂದ್ರೆ ಅದು ಅವ್ರದ ನನ್ನ ಭಿಕ್ಷೆ ಮಧ್ಯಾಹ್ನ. ಅವರಲ್ಲಿ ಇನ್ನೊಂದೇನು ವಿಶೇಷತೆ ನೋಡಿನಿ ಅಂದರೆ ಡ್ರೆಸ್ ಒಳಗೆ ನೀಟ್ನೆಸ್ ಮಾಡ್ರಿ. ಡ್ರೆಸ್ ಒಳಗೆ ಒಂದು ಸೆಟ್ ಡ್ರೆಸ್ ಅವ್ರು ಹಾಕಿರು ಅಂದ್ರೆ 2ನೇ ದಿವಸ 3ನೇ ದಿವಸ ಚೇಂಜ್ ಆಗಿತ್ತು. ಅವರಲ್ಲಿ ಯಾವತ್ತೂ ಆ ಡ್ರೆಸ್ ಒಳಗೆ ಅವ್ರು ಭಾಳ ನೀಟ್ನೆಸ್ ಅವರು ಮತ್ತು ಅದೊಂದು ಮಾತ್ರ ನನಗೆ ಭಾಳ ಹೆಮ್ಮೆ ರೀ. ಯಾಕಂದ್ರೆ ಅಷ್ಟು ನೀಟ್ನೆಸ್ಸು ನಾನು ಭಾಳ ಅಭ್ಯಾಸ ಮಾಡಿದ್ರಿ ಅವರ ಮುಂದೆ. ಏನು ನಮ್ಮ ಎಲ್ಲಕ್ಕೆ ಸರ್ ಇದ್ರು, ಈ ಎಲ್ಲಕ್ಕೆ ಸರ್ ನಾ ಹೇಳೋದೇನಂತಂದ್ರೆ ಇದು ನಾನು ಈಗಾದರೂ ನನ್ನ ನೆನಪಿದ್ರಿ ಖೋ ಖೋ ಆಡಿಸುವಾಗ, ವಾಲಿಬಾಲ್ ಆಡಿಸುವಾಗ ಅವರು ಏನು ಮಾಡ್ತಾರೆ ಅಂತಂದ್ರೆ ಏನಾದ್ರು ತಪ್ಪಿದೀವತ್ತಂದ್ರೆ ಅವ್ರ ಶೀಟಿ ಇತ್ತು, ಆ ಶೀಟಿಗೆ ಒಂದು ಇದನ್ನ ಇತ್ತು ಅವರ ಅದರಲ್ಲೇ ಬಿಡಿದ್ರು. ಅದೇನು ಬಡದಾರ ಓದ್ತಾ ಅಲ್ಲ, ಅದು ಒಂದು ಆಶೀರ್ವಾದ. ಇವತ್ತು ಎಷ್ಟೋ ಮಂದಿ ಈ ನಮ್ಮ ಖೋ ಖೋ ಆಡಕ್ಕೆ ಹೋಗಿ ಸರ್ ಯಾವಾಗ ಸರ್ 3 ಮಂದಿ ಎಕ್ಸ್ಪೈರ್ ಆಗಲ್ಲ. 3 ಮಂದಿ 93 ಒಳಗ ರಾಷ್ಟ್ರ ಮಟ್ಟದಲ್ಲಿ ಆಡಲಿಕ್ಕೆ ಹೋದಾಗ ಆ 3 ಮಂದಿ ಎಕ್ಸ್ಪೈರ್ ಆದರು. ಅದು ನಮ್ಮ ದುರ್ದೈವ. ಅವರು ಯಾವುದೇ ಒಂದು ರಾಷ್ಟ್ರ ಮಟ್ಟದಲ್ಲಿ ಈಗಾದ್ರೂ ನಾ ಕೇಳಿದ್ದೀನಿ, ನಾ ಜಾಬ್ ಮಾಡೋದಲ್ಲಿ ಆ ಮಟ್ಟಿ ಒಳಗ ನಾ 300 ಜನ ಅಂತ ಅವರು ನೀವು ಸರ್ ಖೋ ಖೋ ಇದನ್ನ ತಗೋರ ಖೋ ಖೋ, ಯಾಕಂದ್ರೆ ಖೋ ಖೋ ಅಷ್ಟು ಫೇಮಸ್ ಮಾಡಿಬಾರ್ದು. ಈಗ ನಾ ಹೇಳ್ತೇನೆ ಕುಲಕರ್ಣಿ ಸರು ಅವರನ್ನ ಮೇಜರ್ ಇಂಗ್ಲೀಷ ಇಲ್ಲ ನಮ್ಮ ಕನ್ನಡ ಹೇಳ್ತಿದ್ರು, ಇಂಗ್ಲೀಷು ಹೇಳ್ತಿದ್ರು. ಅವ್ರದ್ದೊಂದು ಏನು ವಿಶೇಷತೆ ಅಂದ್ರೆ ಇವತ್ತು ನಾವು ಈ ಒಂದು ನಮ್ಮ ಕೆಲಸದಲ್ಲಿ ಇಂಗ್ಲೀಷ್ನ ಮಾತಾಡ್ತೀವಿ. ಇವತ್ತು ಒಂದು ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ನಾವು ಹೇಳಿಕೊಡ್ತಂದ್ರೆ ಅದು ಇಂಗ್ಲೀಷ್ ಅವ್ರು ಹೇಳಿಕೊಡ್ತಾರೆ. ಅದ್ರಾಗ ನಮಗೆ ಶೆಟ್ಟಿಮಂಡಿ ಸರ್ ಲೇಡೀಸ್ಗೆ ಜಾಸ್ತಿ ಗೊತ್ತೈತಿ ಅವರು. ಬಟ್ ನಮ್ಮ ಓಣಿಯಾಗಿದ್ರು, ನಮ್ಮ ಓಣಿಯೊಳಗೆ ಇದ್ರು. ನಾವು ಒಂದು ಓಣಿಯಾಗಿದ್ದೀವಿ, ಬಟ್ ಏನೋ ಅವ್ರು ನಮಗೆ ಭಾಳ ಕಲಿಸಿದ್ವಿ. ಈಗಾದರೂ ಅವರು ನಮ್ಮ ಫ್ಯಾಮಿಲಿದೆಲ್ಲ ಕೇಳ್ತಾರೆ ಅವ್ರ ಇಲ್ಲ ನೋಡ್ರಿ ಆದಾತು ಈದಾತು ಎಲ್ಲ ಥರ ಹೇಳಿದ್ರು. ನೆಕ್ಸ್ಟ್ ನಮ್ಮ ಎನ್.ಆರ್. ರೋಗಾರ್ ಸರ್ ಅಂತ ಮ್ಯಾಥ್ಸ್, ಆ ಮ್ಯಾಥ್ಸ್ ಬಗ್ಗೆ ನನಗೆ ಭಾಳ ಹೆಮ್ಮೆ ರೀ. ಯಾಕಂತಂದ್ರೆ ಅವ್ರು ಆಂಟಿನಿ ಸರ್ ಅಂದ್ರೆ ಒಂದು ತಾಸು ಇರ್ತದೆ ಅವ್ರು ನಮ್ಮ ಕಲಿಸಿದಾಗ. ಬಟ್ ಏನೋ ಎನ್.ಆರ್. ರೋಗಾರ್ ಸರ್ ಬಂದರು, ಅವ್ರು ಪ್ರಮೋಷನ್ ಆಗಿ PPS ಹೋಗಿದ್ರು. ಬಟ್ ಅವರನ್ನು ನೆನೆಸ್ತಕ್ಕಂಥ ಭಾಳ ನಿಶ್ಚಯ ಕೌರವ್ ಸರ್ ಅವ್ರು ಪ್ರಿನ್ಸಿಪಲ್ ಆದಾಗ ಅವ್ರಿಗೆ ಎಲ್ಲ ಥರ ಕಲ್ತೀವಿ. ನಮ್ಮ ಕಲ್ಸನ್ ಸರ್ ನಾವು ಹೇಳೋದೇನಪ್ಪ ಅಂತಂದ್ರೆ ಅದು ಒಂದು ಇದನ್ನ ಬೇರೆ ರೀ. ಎಂತಪ್ಪ ಅಂದ್ರೆ ಎಲ್ಲ ಹೊಡಿತಿದ್ವಲ್ಲ, ಆ ರೊಟೇಷನ್ ವೀಲ್ ಇರ್ತದೆ, ಆ ವೀಲ್ ನೀ ಎಲ್ಲಿ ಕಳಿಸ್ತಿರ್ಬೇಕು. ಸಪೋಸ್ ಆ ಕ್ಲಾಕ್ ತಿರುಗ್ತಂದ್ರೆ ಅದ್ರ ಬಡತನ ಬೇರೆ ರೀ, ಅದನ್ನೇ ಮಾತಾಡೋದು ನಂಗೆ. ಬಟ್ ಅದು ಒಂದು ದೊಡ್ಡ ಆಶೀರ್ವಾದ. ಮಠ ಸರ್ ಬಗ್ಗೆ ನಾವು ಹೇಳೋದೇನಂತಂದ್ರೆ ನಾ ಫೋನ್ ಹಚ್ಚಿ ಕೇಳಿದಾಗ ಅವರು ಇಲ್ಲ ಬಂದೇ ಬರ್ತೇನೆಪ್ಪ, ಯಾವುದೂ ತರ್ಸಂಗಿಲ್ಲ. ಅವ್ರು ಮಂಗೇಶ್ವರು ಆಂಜನೇಯ ಸರ್ ಅವರೆಲ್ಲ ಹೇಳಿದ್ರು. ಎಸ್ಪೆಷಲಿ ಹೇಳೋದಂದ್ರೆ ನಮ್ಮ ಆವಾಸ ಸರ್ ಅಂತ ನಮ್ಗೆ ಭಾಳ ಖುಷಿ. ಈ ಗುರುವಂದನ ಕಾರ್ಯಕ್ರಮಕ್ಕೆ ಈ ಮೇನ್ ಒಂದು ಕಾರಣೀಭೂತ ಅಂತ. ಯಾಕಂದ್ರೆ ಅವ್ರ ಜೊತೆ ಹೋಗಿ ಈ ನಮ್ಮ ಗೆಳತಿಯರ ಹೋಗಿ ಏನು ಒಂದು ಫೋಟೋ ತಗೊಂಡು ಆ ಫೋಟೋ ನಮ್ಮ ಗ್ರೂಪ್ ಒಳಗೆ ಬಂತು. ಅದರ ಒಂದು ಆಧಾರದ ಮೇಲೆ ನನ್ನ ಸ್ಟ್ಯಾಂಡ್ ಮಾಡಿದ್ವಿ. ಪಟ್ಟಣ ಶೆಟ್ಟಿ ಸರ್ ಅವ್ರನ್ನ 1 ವರ್ಷ 5ನೇ ತರಗತಿ ಇದ್ದಿದ್ದು, ಅದು ಒಂದು ಭಾಳ ಸಂತೋಷ. ಅವರೇ ಎಲ್ಲ ಬಂದಾರ.
ಅವರಿಗೆಲ್ಲ ನನ್ನ ಧನ್ಯವಾದಗಳು. ಇದೇನಪ್ಪ ಅಂತಂದ್ರೆ ನಾವು ಗ್ರೂಪು ಸ್ಟಾರ್ಟ್ ಮಾಡಿ 2020 ಇನ್ನು ನಮ್ಮ ಬಾಹುಬಲಿ ಅಣ್ಣಾಜಿ ಅವರು ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಅವರು. ಆ ಬಾಹುಬಲಿ ಅಣ್ಣಾಜಿ ಅವರು ಸ್ಟಾರ್ಟ್ ಮಾಡಿದ್ದು ಈ ಗ್ರೂಪ ಇದನ್ನ ಕಳ್ಸ್ಕೊತ ಬಂದೀವಿ. ಇದೇ ರೀತಿ ಎಲ್ಲರಿಗೂ ಚಲೋ ಅಂತ ಹೇಳಿ ಲಾಸ್ಟಿಗೆ ಒಂದು ಮಾತು, ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಯಾಕಂದ್ರೆ ಅದು ನಮ್ಮದ ನನಗೆ ಬಂದಂತ ಒಂದು ಬಡವಳಿ. ನಾನು ಹೇಳ್ತಾನೆ ನನ್ನ ಮಾತು ನಮಸ್ಕಾರ. ನಮಸ್ಕಾರ. ಒಂದು ಜೋರಾಗಿ ಚಪ್ಪಳ ತಟ್ಟಬೇಕು. ಒಂದು 30 ಮಾತಾಡೋದು ಜಾಸ್ತಿ ಇಲ್ಲ. ಒಂದು ಹೆಮ್ಮೆ ಅಂತ ಒಂದು ಖುಷಿ ದಿವಸ. 33 ವರ್ಷ ನಾವು 7th ಕ್ಲಾಸ್ ಪಾಸ್ ಮಾಡಿದ್ದೀವಿ. 30 ವರ್ಷ ಆಯಿತು 10th ಪಾಸ್ ಮಾಡಿದ್ದೀವಿ. ಓಕೆ, 30 ವರ್ಷ ಮೇಲೆ ಎಷ್ಟೋ ಜನ ಸಿಕ್ಕಿದ್ದೀವಿ, ತುಂಬ ಜನ ಕಳ್ಕೊಂಡಿದ್ದೀವಿ ಆ್ಯಕ್ಚುಲಿ. ಸೊ ಅವ್ರೊಂದು ವಿಷಯದಲ್ಲಿ ಮಾಡ್ತೇನೆ. ಬಟ್ ಇವತ್ತಂದ್ರೆ ಎರಡೇ ಮಾತು ಮಾತಾಡ್ಬೇಕಂದ್ರೆ ಇವತ್ತು ಒಂದು 80 ಜನ ಸೇರಿದ್ದೀವಿ. ಗೆಳೆಯರಿಗೆಲ್ಲ ಕೂಡಿ ಒಂದು 15 ಜನ ಟೀಚರ್ಸ್ ಎಲ್ಲ ಕೂಡಿದ್ದೀವಿ. ಸೊ ಅದು ನಮ್ಮ ತಂದೆ ಟೀಚರ್ ಅವ್ರಿಗೂ ಕರೆದ ಆ್ಯಕ್ಚುಲಿ ಅವ್ರೊಂದು ಖುಷಿ ದಿವಸ. ಸೊ ನಾನು ಹೆಮ್ಮೆ ಅಂತ ಹೇಳ್ಬೇಕಂದ್ರೆ ನಾನೊಂದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಕರಿಯರ್. ನಾ ಈಗ ಪ್ರೆಸೆಂಟ್ಲಿ ಜನರಲ್ ಮ್ಯಾನೇಜರ್ ಅಂತ CEO ಕೆಲಸ ಮಾಡ್ತಾ ಇದ್ದೀನಿ ವೇದಾಂತ ಕಂಪ್ನಿಯಲ್ಲಿ. 24 ವರ್ಷ ಒಂದೇ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ಜಾಯಿಂಟ್ ಟ್ರೈನಿಂಗ್ ಪ್ರೆಸೆಂಟ್ಲಿ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳಿ. ಸೊ ಜಾಸ್ತಿ ಒಳ್ಳೆ ತಗೋದಿಲ್ಲ, ಒಳ್ಳೆ ಹೊಟ್ಟೆಸಿದೆ. ಸೊ ನಾವೆಲ್ಲರೂ ದೊಡ್ಡ ಹುದ್ದೆಗೆಲ್ಲ ಹೋಗಿದ್ದೀವಿ. ಎಲ್ಲ ಟೀಚರ್ ಆಗಲಿ, ಕಾಲೇಜ್ ಪ್ರಿನ್ಸಿಪಲ್ಸ್ ಆಗಿದ್ವಿ, ಟೀಚರ್ ಆಗಿದ್ದೀವಿ, ಎಷ್ಟೋ ಜನ ಡಾಕ್ಟರ್ ಆಗಿದ್ದೀವಿ, ಇಂಜಿನಿಯರ್. ಎಲ್ಲರೂ ಒಂದು ಒಳ್ಳೆ ಥರ ಮಾಡೋಣ. ಏನಾದರೂ ಎಲ್ಲರೂ ಕೂಡ ಇದನ್ನೇ ಮುಂದುವರಿಸ್ತಾ ಒಂದು ಗ್ರೂಪ್ ಮಾಡಿಕೊಂಡು ಏನಾದರೂ ಒಂದು ಒಳ್ಳೇದು ಮಾಡೋಕ್ಕೆ ಬಯಸೋನು. ಧನ್ಯವಾದಗಳು ಟೈಮ್ ಕೊಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಹಂತ ಶ್ರೀ SM ಕೋಳೂರು ಸರ್ ಇವರು ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಒಂದು 2 ನಿಮಿಷದಲ್ಲಿ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಹುನ್ನೂರು 1995-96ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿನಿಯರ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಆನಂದ ದೇವರು ಓಲೆಮಠ ಜಮಖಂಡಿ ಹಾಗೂ ಸಾನ್ನಿಧ್ಯವನ್ನು ವೇದಮೂರ್ತಿ ಶ್ರೀ ವಿಶ್ವನಾಥ ಶಾಸ್ತ್ರಿಗಳು ಅಟುಸಿದ್ದೇಶ್ವರ ಮಠ ಹುನ್ನೂರು ಇವರ ಅನುಪಸ್ಥಿತಿಯಲ್ಲಿ ಅವರ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಶ್ರೀ ಶಶಿಧರ್ ಪೂಜಾರಿ, ನಿವೃತ್ತ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರಿಗೂ ಹಾಗೂ ಪ್ರಾಥಮಿಕ ಶಾಲೆಯ ಗುರುವೃಂದಕ್ಕೂ ಹಾಗೂ ಪ್ರೌಢಶಾಲೆಯ ನನ್ನ ಸಹೋದ್ಯೋಗಿಗಳು, ಸಕಲ ಗುರುವೃಂದವು ಹಾಗೂ ಇನ್ನು ಹಾಗೂ ನನ್ನ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ನನ್ನ ಶಿಷ್ಯ ಬಳಗಕ್ಕೆ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಈ ಮೂಲಕ ಸಾಮಾನ್ಯವಾಗಿ ಭಾರತದ ಭವ್ಯ ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಈ ಒಂದು ಸಂಸ್ಕೃತಿಗೆ ನಿಜವಾಗಿ ಮಾದರಿಯಾಗಿರ್ತಕ್ಕಂಥವರು ನಮ್ಮ ಶಿಷ್ಯ ಬಳಗ ಹಾಗೂ ಮುಂದಿನ ಪೀಳಿಗೆಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಏನು ನೀವು ಮಾಡ್ತಾ ಇದ್ದೀರಲ್ಲ, ಇದು ಬಹಳ ಶ್ಲಾಘನೀಯವಾಗಿರತಕ್ಕಂಥ ಕಾರ್ಯ. ಅದಕ್ಕೆ ಈ ನಾನು ಊರಿಗೆ ಹೇಳಲಿಕ್ಕೆ ಬಂದಾಗ ನಾನು ವಿದ್ಯಾರ್ಥಿಗಳಿಗೆ ಹೇಳಿದೆ, ಈ ಕಾರ್ಯಕ್ರಮವನ್ನು ಮಾಡುವುದು ಸಾಮಾನ್ಯ ಅಲ್ಲ. ಎಲ್ಲರನ್ನೂ ಸ್ನೇಹಿತರನ್ನ ಎಲ್ಲರನ್ನೂ ಒಂದು ಕಡೆಗೆ ಕೂಡಿಸೋದು, ಕಲಿಸಿದ ಗುರುಗಳಿರ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಒಂದು ಕಡೆ ಕಳಿಸೋದು ಇದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ಈ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಲ್ಲ, ನಿಜವಾಗಿ ಬಹಳ ಸಂತೋಷವನ್ನುಂಟು ಮಾಡಿರ್ತಕ್ಕಂಥ ಕಾರ್ಯ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇನ್ನು ಈ ಹುನ್ನೂರು ನಿಜವಾಗಿ ಸುಸಂಸ್ಕೃತವಾದ ಊರು. ಇದು ನಾನು ಸುಮಾರಾಗಿ 12 ವರ್ಷ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಯಾವಾಗಲೂ ಊರಲ್ಲಿ ಬರ್ತಿದ್ದಿಲ್ಲ, ಅಲ್ಲೇ ಆ ಕಡೆ ಹೋಗ್ತಿದ್ದೆ. ಆದರೆ ಊರ ಹಿರಿಯರ ಸಂಪರ್ಕ ನನ್ನ ಕೂಡ ಬಹಳಷ್ಟಿತ್ತು. ಅವರು ಯಾವುದೇ ಕೆಲಸ ಇದ್ರೂ ಕೂಡ ಇಲ್ಲಿ ಬಂದು ಕೇಳಿ ಹೇಳಿ ಏನೆಲ್ಲ ನನ್ನ ಆಡಳಿತಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಈ ಹುನ್ನೂರಿನ ಪ್ರಮುಖರನ್ನ ನಾನು ಈ ಸಂದರ್ಭ
ನಾನು ಗುಲ್ಬರ್ಗದಿಂದ 1994ರಲ್ಲಿ ಪ್ರಮೋಷನ್ ಆಗಿ ಇಲ್ಲಿ ಹುನ್ನೂರಿಗೆ ಬಂದಾಗ ಹುನ್ನೂರ್ಗ ಶಾಲೆಯನ್ನು ನೋಡಿದಾಗ ನನಗೆ ಅಲ್ಲಿ ಭಾಳ ದೊಡ್ಡ ದೊಡ್ಡ ಇದರಲ್ಲಿ ಮಾಡಿ ಬಂದಾವ ಇಲ್ಲಿ ಇದನ್ನು ನೋಡಿ ಭಾಳ ನನಗೆ ಮನಸ್ಸಿಗೆ ಒಂದು ರೀತಿ ಏನಾಯಿತು. PU ಕಾಲೇಜಿನಲ್ಲಿ 16 ವಿದ್ಯಾರ್ಥಿಗಳ ಪ್ರವೇಶ ಅಷ್ಟೇ, ಹೈಸ್ಕೂಲ್ನಲ್ಲಿ 92 ವಿದ್ಯಾರ್ಥಿಗಳು. ಇದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ನನಗೆ ಬಹಳಷ್ಟು ಇರಾತು. ಆ ನಂತರ ನಿಜವಾಗಿ ಪ್ರಾಥಮಿಕ ಶಾಲೆಯನ್ನ ಒಂದು ತಳಹದಿ, ಪ್ರಾಥಮಿಕ ಶಾಲೆಯಲ್ಲಿ ಕಲ್ತು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಹೈಸ್ಕೂಲ್ನಲ್ಲಿ ಬಹಳಷ್ಟು ಮುಂದುವರಿತಾ ಇದ್ರು. ಆ ನಂತರ ಹೈಸ್ಕೂಲ್ನಲ್ಲಿ ಕಲಿಸ್ತಕ್ಕಂಥ ರಾಠೋಡ್ ಸರ್ ಆಗಲಿ, ಹೂಗಾರ್ ಸರ್ ಆಗಲಿ, ಕುಲಕರ್ಣಿ ಸರ್ ಆಗಲಿ ಎಲ್ಲರೂ ಬಹಳಷ್ಟು ಸಹಕಾರ ಕೊಟ್ಟು ಕಾಲೇಜನ್ನು ಬೆಳೆಸಲಿಕ್ಕೆ ಬಹಳ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ. ಕಾಲೇಜಿನಲ್ಲಿ ಎಕನಾಮಿಕ್ ಲೆಕ್ಚರ್ ಉಪನ್ಯಾಸಕರ ಖಾಲಿ ಹುದ್ದೆ ಇದ್ದಾಗ MP ಕುಲಕರ್ಣಿ ಸರ್ ಅವರು ಸುಮಾರಾಗಿ 1 ವರ್ಷದವರೆಗೆ ಸೇವೆಯನ್ನ ಸಲ್ಲಿಸಿದ್ದನ್ನ ಇಲ್ಲಿ ನೆನೆಸ್ತಾ ಇದ್ದೇನೆ. ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ಹೈಸ್ಕೂಲ್ ಕಾಂಪೋಸಿಟ್ ಜೂನಿಯರ್ ಕಾಲೇಜ್ ಎರಡಕ್ಕೂ ನಾನೇ ಹೈಸ್ಕೂಲ್ ಬೆಳೆದ್ರೆ ಕಾಲೇಜ್ ಬೆಳೀತದ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂದು ಆ ಕಾಲೇಜ್ ಉಪನ್ಯಾಸಕರನ್ನು ಕೂಡ ಹೈಸ್ಕೂಲ್ ಕಳಿಸ್ತಿದ್ದಾರೆ ಪಾಠ ಹೇಳಕ. ಅಲ್ಲಿ ಒಂದು ಪ್ರಭಾವ ಆಗಲಿ ಅವ್ರ ಮೇಲೆ ಹೇಳಿ ಆ ನಂತರ ಪಾಸ್ ಆಗಿರ್ತಕ್ಕಂಥ SSLC ವಿದ್ಯಾರ್ಥಿಗಳನ್ನೆಲ್ಲ ರಾಠೋಡ್ತರಾಗಲಿ, ಹೂಗಾರ್ದರಾಗಲಿ, GC ಕೊಡ್ಲಾಂತರ ಇಲ್ಲೇ ಅಡ್ಮಿಷನ್ ಮಾಡಿಸ್ಬೇಕಂತ ಹೇಳಿದಾಗ ಅವರು ಬಹಳಷ್ಟು ಸಂಖ್ಯೆ ಪ್ರವೇಶ ಆಗ್ಲಿಕ್ಕೆ ಐತಿ. ಒಂದನ ಬೆಳಗಾವಿಯಿಂದ JD ಅವರು ಬಂದಾಗ ಸಂಖ್ಯೆ ಕೇಳಿದ್ರು, ಎಲ್ಲ ಕೇಳಿದ್ರು, ಈ ಕಾಲೇಜ್ ಮುಂದಿನ ವರ್ಷ ಬಂದ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಆವಾಗ ಊರು ಹಿರಿಯರನ್ನೆಲ್ಲ ಕರೆಸಿದ್ರು. ಕರೆಸಿ ಅವ್ರಿಗೆ ಈಗ ಈ ರೀತಿ ಎಲ್ಲ ಸಾಹೇಬರು ಮತ್ತೆ ಏನಾದ್ರು ಊರು ಹಿರಿಯರು ನಾ ಏನು ಮಾಡವ ನಿಮ್ಗೆ ಇರವ ನಾ ನೀವು ಏನು ಮಾತಾಡ್ತಾರೆ ಅಂತೇಳಿ ಹಿರಿಯರು ಏನು ಹೇಳಿದರು. ಮುಂದಿನ ವರ್ಷ ನಾವು 100 ಸಂಖ್ಯೆ ಕಾಲೇಜ್ ಇರ್ತೀವಿ ಅಂತೇಳಿ ಅವರಿಗೆ ಇದನ್ನ ವಚನ ಕೊಟ್ಟರು. ಆ ರೀತಿ ಮುಂದೆ JD ಅವರು ಅವರೆಲ್ಲ ಹಿರಿಯರು ಆದ ನಂತರ ಹಿರಿಯರು ಹೆಂಗೆ ಅನ್ನಿಸ್ತಾರೆ ನನಗೆ ಅಂತ ಕೇಳಿದ್ರೆ ನನಗೆ 100 ಕೆಲಸ ಮಾಡೋರ ಮತ್ತು ನಾನು ಕೂಡ ಅವ್ರಿಗೆ ಸಹಕಾರ ಕೊಡ್ತೀನಿ. ಈ ಸಂಖ್ಯೆ ಹೆಲ್ಪ್ ಮಾಡ್ತೀವಿ ಅಂತಂದಾಗ ಮತ್ತು ಮುಂದೆ ಕಾಲೇಜ್ ಮುಂದುವರಿಕೆ ಮುಂದೆ ಎಲ್ಲ ರೀತಿ ಅನುಕೂಲ ಆಯಿತು. ನನ್ನ ಸಹೋದ್ಯೋಗಿಗಳು ಬಹಳಷ್ಟು ಪ್ರತಿಭಾನ್ವಿತರಿರ್ತಾರೆ. ವಯಸ್ಸಿನಲ್ಲಿ ನನಗಿಂತ ಸಣ್ಣವರ ಅಂದ್ರೆ ನಿವೃತ್ತಿ ಆಗಿ ಹೋಗುವಾಗ ಯಾರಿಗೆಲ್ಲ ಇವ್ರಿಗೆ ಕೊಟ್ಟು ಯಾವ ಒಂದು ಕಾಗದ ಪತ್ರಗಳು ನೋಡಿಲ್ಲ, ನೇರವಾಗಿ ಕೊಟ್ಬಿಟ್ರು. ಆ ನಂತರ ಮುಂದೆ ನಾನು ಮೇಲಾಧಿಕಾರಿ ಆದಲ್ಲ ಆದ್ರೆ ನಾನು ಹೆಮ್ಮೆ ಪಡುವಂಥದ್ದು. ನಾನು ಮೇಲಾಧಿಕಾರಿ, ನಾನು ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದವರು, ಅವರು ಉಪನಿರ್ದೇಶಕರಾಗಿ ನಿವೃತ್ತರಾದವರು. ಅವರಿಗೆ ನಾನು ಯಾವತ್ತೂ ತುಂಬ ಗೌರವವನ್ನು ಈಗಲೂ ಕೊಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಕೆಲವರನ್ನ ಬರಲಿಕ್ಕೆ ಆಗೋದಿಲ್ಲ. ಈ ಒಂದು ನನ್ನ ಶಿಷ್ಯ ಬಳಗ ಏನು ಈ ಒಂದು ಗುರುವಂದನ ಕಾರ್ಯಕ್ರಮ ಎಲ್ಲ ಮಾಡಿರಲ್ಲ, ಇದನ್ನ ಹೃತ್ಪೂರ್ವಕವಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಕ್ಕಂಥ ಶ್ರೀ SM ಕೋಳೂರ್ ಸರ್ ಅವರಿಗೆ ಧನ್ಯವಾದಗಳು. ಇವರು ಒಂದು ನಿಷ್ಠಾವಂತ ಪ್ರಾಮಾಣಿಕ ಸೇವೆಯನ್ನು ನೋಡಿ, ಬಹಳಷ್ಟು 12 ವರ್ಷಗಳ ಸೇವೆಯನ್ನು ನೋಡಿ ಒಂದು ಬೀಳ್ಕೊಡೋ ಸಮಾರಂಭ ಮಾಡಿದ್ರೆ ಅವರ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಮದುವೆ ಸಮಾರಂಭವನ್ನು ಮಾಡಿದಂತೆ ಇತ್ತು. ಅದು ನನಗೆ ನೆನಪಿಗೆ ಬರ್ತಾ ಇದೆ. ಅವಾಗ ಅರ್ಧ ತೊಲಿ ಬಂಗಾರವನ್ನು ಆಯ್ಕೆ ಮಾಡಿದ್ರು, ಒಂದು ತೊಲಿ ಮಾಡಿದ್ರು ನೆನಪಿಲ್ಲ ನನಗೆ. ಆದರೆ ಬಂಗಾರವನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನನಗೆ ನೆನಪಿಗೆ ಬರ್ತಾ ಇದೆ. ಆ ರೀತಿ ಕಾರ್ಯಕ್ರಮಗಳು ಬೀಳ್ಕೊಡೋ ಸಮಾರಂಭ ಇನ್ನೂವರೆಗೆ ಅವು ಆಗಿಲ್ಲ ಅಂತಂದ್ರೆ ಅತಿಶಯೋಕ್ತಿ ಏನು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕ ಸೇವೆ ಬಹಳ ನಮ್ಮ ಹುನ್ನೂರಿಗೆ ಬಹಳ ಅಂತರ ಬಹಳ ಅವರು ಕೋಳೂರ್ ಸರ್ ಮಾಡಿದ್ದಾರೆ. ಅವರ ಒಂದು ಹಳೆಗನ್ನಡ ಕಲಿಸಿರ್ತಕ್ಕಂಥದ್ದು ಇನ್ನೂವರೆಗೆ ನಾವು ಮರ್ತಿಲ್ಲ. ರನ್ನನ ಗದಾಯುದ್ಧ, ದುರ್ಯೋಧನಾರ್ಜ ಅವರ ಸನ್ನಿವೇಶಗಳನ್ನು ಕೂಡ ನಮಗೆ ಆ ಚಿತ್ರಗಳ ಕಣ್ಣು ಮುಂದೆ ಬರುವಂತೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಪಾಠವನ್ನ ಮಾಡ್ತಾ ಇದ್ರು. ಹಳೆಗನ್ನಡ ಅಂತರೂ ಇನ್ನೂವರೆಗೆ ಅವ್ರು ಹೇಳಿದ ನಮ್ಮ ತಲೆಯಲ್ಲಿ ಬರ್ತಾ ಇದ್ದಾವೆ. ಅವರನ್ನು ನಾವು ಹೀಗೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇನ್ನು ನಾವು ಇನ್ನೊಂದು ಸಣ್ಣ ಕಾರ್ಯಕ್ರಮದಲ್ಲಿ ಬದಲಾವಣೆ, ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನು ಹಾಡಿದಂಥ ಕುಮಾರಿ
ಹೊಸಕೋಟೆಯವರಿಗೆ ಒಂದು ಚಿಕ್ಕ ಸನ್ಮಾನ. ಬೇಗ ಬರಬೇಕು. ಎಲ್ಲರೂ ಚಪ್ಪಾಳೆ ಮುಖಾಂತರ ಕುಮಾರಿಗೆ ಪ್ರೋತ್ಸಾಹ ಕೊಡಬೇಕು. ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಆಗಿ ಇನ್ನೂ ಸುಮಧುರ ಕಂಠದಿಂದ ಅವರಿಗೆ ಪ್ರಾರ್ಥನೆಯನ್ನು ಹಾಡಲಿಕ್ಕೆ ಅನುಕೂಲ ಆಗಲಿ, ದೇವರು ಅವರಿಗೆ ಒಳ್ಳೆಯ ಅನುಕೂಲ ಮಾಡಲಿ ಅಂತೇಳಿ ಪ್ರಾರ್ಥಿಸೋಣ. ಧನ್ಯವಾದಗಳು. ಈಗ ಒಮ್ಮರು ಈ ಕೊನೆಯ ಘಟ್ಟ 11ನೇ ಈ ಒಂದು ಗುರುವಾರ ಮತ್ತು ಸ್ನೇಹ ಸಮಾಳಕ್ಕೆ ಆಗಮಿಸಿದ ನನ್ನ ಎಲ್ಲ ಗುರುಗಳಿಗೆ ಹಾಗೂ ನನ್ನ ಗೆಳೆಯರಿದ್ದಾರೆ ಈ ಒಂದು ಸಮಾರಂಭಕ್ಕೆ ಬಂದು ಶೋಭೆ ತಂದದಕ್ಕೆ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಈ ಒಂದು ನಾಟಕವನ್ನು ಮುಗಿಸ್ತೇನೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ.
ये दोस्ती तेरे दम से है, ये दोस्ती तेरे दम से है, ये दोस्ती तेरे दम से है, ये दोस्ती तेरे दम से है। हाँ ये दोस्ती तेरे दम से है, ये दोस्ती तेरे दम से है। तू जिंदगी तू जिंदगी तू जिंदगी कसम से है, सारी खुशी तेरे दम से है, सारी खुशी तेरे दम से है, सारी खुशी तेरे दम से है।